Shalom to each one of you all. And we believe that you are going to have a blessed day, not only just today, but each day of your life. As we sit in the presence of the Lord Almighty, as Mary sang, there is so much of security in our lives because we will abide under His shadow. And when the hand of the Lord is there in our lives, and when we are under His arm, there is so much of safety in our lives, isn't it? Shall we all just close our eyes and worship the Lord Almighty, the one who loves us, the one who has loved us with an everlasting love. ದೇವರು ನಮಗೆ ಅವರು ಶಾಶ್ವತ ಪ್ರೇಮದಿಂದ ಪ್ರೀತಿ ಮಾಡಿದ್ದಾರೆ. ನಾವು ಅವರಿಗೆ ಹೃದಯಪೂರ್ವಕದಿಂದ ಆತ್ಮ ಮತ್ತು ಸತ್ಯದಿಂದ ಅವರಿಗೆ ಆರಾಧಿಸುವ. We'll just close our eyes and pray. Heavenly Father, we thank you, Lord, for this time that you gave us, Lord, to worship you, to praise you, Lord. Hallelujah. ದೇವರೇ, ಇಷ್ಟು ಜನರು ಇದು ದಿವಸ ನೋಡಲಿಕ್ಕೆ ಇಲ್ಲ ದೇವರೇ, ಇದು ಹೊಸ ದಿವಸ. ಬಟ್ ನಿಮ್ಮ ಕೃಪೆಯಿಂದ, ಮಹಾಪ್ರೀತಿಯಿಂದ ದೇವರೇ, ನೀವು ನಮಗೆ ದಿವಸ ತೋರಿಸಿದ್ದೀರಿ. ಥ್ಯಾಂಕ್ ಯು ಜೀಸಸ್. ಅಷ್ಟೇ ಅಲ್ಲ ದೇವರೇ, ನಿಮ್ಮ ಕೃಪೆ ಕೂಡ ಕೊಟ್ಟಿದ್ದೀರಿ. ಅದ್ರ ಜೊತೆಗೆ ಇದು ದಿವಸದ ನಮ್ಮ ಕೆಲಸ ಕಾರ್ಯ ಮಾಡಲಿಕ್ಕೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಅಷ್ಟೇ ಅಲ್ಲ ದೇವರು, ನಿಮ್ಮದು ದಯೆ, ನಿಮ್ಮ ಫೇವರ್ ನಮ್ಮ ಮೇಲೆ ಇದೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ವಿ ಆರ್ ನಾಟ್ ಲಕ್ಕಿ ಪೀಪಲ್, ಬಟ್ ವಿ ಆರ್ ಫೇವರ್ಡ್ ಇನ್ ಯೋರ್ ಸೈಟ್, ಲಾರ್ಡ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ನಿಮ್ಮ ದಯೆ ನಮ್ಮ ಮೇಲೆ ಇದೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಲಾರ್ಡ್, ನಾವು ಇವತ್ತು ದಿವಸ ಏನೇನು ಕೆಲಸ ಕಾರ್ಯ ಮಾಡಲಿಕ್ಕಿದ್ದೇವೆ ದೇವರೇ, ನಮಗೆ ಸಕ್ಸಸ್ ಇದೆ ದೇವರೇ. ನೀವು ನಿಮ್ಮ ಮಕ್ಕಳಿಗೆ ಜಯ ಇಟ್ಟಿದ್ದೀರಿ. ಥ್ಯಾಂಕ್ ಯು ಜೀಸಸ್. ನಮಗೆ ಸೋಲಿಲ್ಲ. ಥ್ಯಾಂಕ್ ಯು ಜೀಸಸ್. ದೇವರೇ, ನೀವು ಕೃಪೆ ಕೊಡಿರಿ ನಿಮಗೆ ಸತ್ಯ ಮತ್ತು ಆತ್ಮದಲ್ಲಿ ವರ್ಷಿಪ್ ಮಾಡಲಿಕ್ಕೆ, ಆರಾಧಿಸಲಿಕ್ಕೆ. ಯೇಸು ಸ್ವಾಮಿಯ ಹೆಸರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆಮೇಲೆ we'll just worship the Lord with this song, ನನ್ನ ಉಸಿರಿರುವ ದಿನವೆಲ್ಲ.
ಎಂದೆಂದು ನಿಮಗೆ ಆರಾಧನೆ ಸ್ವಾಮಿ, ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವಿಗೆ. ಆರಾಧನೆ ಆರಾಧನೆ ಯೇಸುವಿಗೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನಿಮಗೆ ಆರಾಧನೆ. ನಿಮಗೆ ಆರಾಧನೆ. Yes, Father God, your word says, all that has breath, praise the Lord. Yes, Lord. Hallelujah. Thank you, Jesus. Yeah. ಉಸಿರಿರುವ ಎಲ್ಲರೂ ನಿಮಗೆ ಆರಾಧಿಸಬೇಕು. Hallelujah. Thank you, Jesus. Hallelujah. Thank you, Jesus. We worship you, Lord. ಜೀವ ಸ್ವರೂಪನೇ ನನ್ನ ತಂದೆ. ನನ್ನ ತಂದೆ
ಪಾತಾಳನಿಗೆ ಬೇರೆ ತಪ್ಪಿಸಿ. Thank you, Jesus, for snatching us from the eternal fire, Lord. It's your grace, it's your great love towards us, because we are your creation. You have drawn us with your everlasting love, Lord. You will never leave us nor forsake us, Lord. You ನಮಗೆ ಎಂದಿಗೂ ಕೈ ಬಿಡುವುದಿಲ್ಲ. Thank you, Jesus. Thank you, Lord. Worship you, Lord. Hallelujah. Thank you, Jesus. Heavenly Father, we thank you, Lord, for this time that you gave us, Lord, Abba Father, to worship you. Lord, we commit this time into your hands, O Lord, Abba Father. Prepare our hearts to receive your word, O Lord. Change our lives completely, Lord. Lord, your word is hammer, Lord. Hallelujah. Lord, wherein we need to be broken, Lord, you break us today, Lord, Abba Father. Lord, for your good, O Lord, Abba, for our good, O Lord. Yes, Lord, Abba Father, you ನಮಗೆ ತಿದ್ದಿಸ್ತೀರಿ, Lord, ನೀವು ನಮಗೆ ಕರೆಕ್ಷನ್ ಮಾಡ್ತಾ ಇದ್ದೀರಿ ದೇವರೇ. Lord, ನಮ್ಮ ಒಳ್ಳೆಯದಕ್ಕೆ ದೇವರೇ. Lord, hallelujah. Thank you, Jesus. ನೀವು ನಮಗೆ ಪ್ರೀತಿ ಮಾಡ್ತೀರಾ ಅದಕ್ಕೆ. Thank you, Jesus. Worship you. Hallelujah. Lord, speak to us, to each one of us, Lord, from your word. In Jesus' precious name we pray. Amen. ಎಲ್ಲರೂ ಈ ಸಮಯದಲ್ಲಿ ಎದ್ದು ನಿಂತುಕೊಳ್ಳೋಣ. ಕರ್ತನನ್ನು ನಾವು ಹಾಡಿ ನಡೆಸೋಣ. ಆತನಿಗೆ ಯೋಗ್ಯವಾದಂಥ ಒಂದು ಘನತೆ ನಾವು ಸಲ್ಲಿಸೋಣ. ಥ್ಯಾಂಕ್ ಯು ಲಾರ್ಡ್. We worship you, Almighty God. Hallelujah. ಪ್ರತಿಯೊಬ್ಬರು ನಾವು ಪ್ರಿಯ ದೇವಜನರೇ ಆತನನ್ನು ಆರಾಧಿಸೋಣ. ಆತನ ನಾಮಕ್ಕೆ ಯೋಗ್ಯವಾದಂಥ ಘನತೆಯನ್ನು ನಾವು ಸಲ್ಲಿಸೋಣ. Thank you, Lord. Hallelujah. We worship you, Lord. ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ. ನಮ್ಮ ಜೊತೆಯಲ್ಲಿ ಇರುವವನೇ, ನಮ್ಮ ಮಧ್ಯದಲ್ಲಿ ವಾಸಿಸುವವನೇ, ನಮ್ಮ ಜೊತೆಯಲ್ಲಿ ಇರುವವನೇ, ನಮ್ಮ ಮಧ್ಯದಲ್ಲಿ ವಾಸಿಸುವವನೇ. ನೀ ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೇ. ನೀ ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೇ. ಪ್ರೇಮೋಲಂ ದೇವನೇ ಆರಾಧನೆ, ನಿರಂತರ ದೇವನೇ ಆರಾಧನೆ. ಪ್ರೇಮೋಲಂ ದೇವನೇ ಆರಾಧನೆ, ನಿರಂತರ ದೇವನೇ ಆರಾಧನೆ. ನಿತ್ಯ ದೇವರು ನೀನೇ, ಮಹಾಪರಿಶುದ್ಧ ರಾಜನೇ. ನಿತ್ಯ ದೇವರು ನೀನೇ, ಮಹಾಪರಿಶುದ್ಧ ರಾಜನೇ. ನೀ ಪರಿಶುದ್ಧ, ನೀ ಪರಿಶುದ್ಧ,
ಸರ್ವಶಕ್ತನೇ ಆರಾಧನೆ ದರ್ಶನಾಯ ದೇವನೇ ಆರಾಧನೆ ಸರ್ವಶಕ್ತನೇ ಆರಾಧನೆ ಈ ಸರ್ವ ಸೃಷ್ಟಿ ಕರ್ತನೇ ಸರ್ವಲೋಕವನ್ನು ಆಳ್ಬವನೇ ಈ ಸರ್ವ ಸೃಷ್ಟಿ ಕರ್ತನೇ ಸರ್ವಲೋಕವನ್ನು ಆಳ್ಬವನೇ ಆಮೆನ್ ನೀ ಪರಿಶುದ್ಧ ನೀ ಪರಿಶುದ್ಧ ಪರಿಶುದ್ಧ ನೀ ಪರಿಶುದ್ಧ ಪರಿಶುದ್ಧ ನೀ ಪರಿಶುದ್ಧ ಪರಿಶುದ್ಧ ನೀ ಪರಿಶುದ್ಧ Yes, Lord, hallelujah. you.
ಹಾಲೆಲೂಯಾ ವಾತನೇ ನಿನಗೆ ಸ್ತೋತ್ರಪ್ಪ. Hallelujah, hallelujah. Hallelujah, 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 hallelujah. ಈ ಸಮಯದಲ್ಲಿ ಮಾತಾಡುವಂತ ಸಂದೀಪ್ ಅವರು ಬ್ರದರ್ ಸಂದೀಪ್ ಅವರು ಪ್ರಾರ್ಥನೆ ಮಾಡಬೇಕಾಗಿತ್ತು. ಕರ್ತನೇ, ಒಳ್ಳೆಯ ಸಮಯಕ್ಕಾಗಿ ನಾವು ದೇವರಿಗೆ ಸ್ತೋತ್ರ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮ ಸಹಾಯದಲ್ಲಿ ಕರ್ತನೇ, ಈಗಿನ ಕರ್ತನಲ್ಲಿ ಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ ದೇವರೇ. ನಿನ್ನ ಹಳೆಯ ಆರಾಧನೆ ಮೂಲಕ ಸ್ವಾಮಿ ಕರ್ತನಿಗೆ ಮೈಮಂದಿರಕ್ಕಾಗಿ ಸ್ತೋತ್ರ ಮಾಡ್ತಾ ಇದ್ದೇವೆ ದೇವರೇ. ಯಾಕಂದರೆ ಇಸ್ರಾಯೇಲಲ್ಲಿ ಕರ್ತನೆ ನೀನೊಬ್ಬನೇ ಆರಾಧನೆ ಯೋಗ್ಯನಾದ ದೇವರು ಸ್ವಾಮಿ. ಎಲ್ಲ ಸ್ತುತಿ ಮಾನ ಮಹಿಮೆಗೆ ಯೋಗ್ಯನಾದ ದೇವರು ಇನ್ನೊಬ್ಬನೇ ಸ್ವಾಮಿ. ಅಲ್ಲಿ ನಾವು ಸ್ತೋತ್ರ ವಿಶೇಷವಾಗಿ ಕರ್ತನೆ ನಿನ್ನ ಕರ್ತನೆ ವಾಕ್ಯಕ್ಕೋಸ್ಕರವಾಗಿ ನನ್ನೆಲ್ಲರನ್ನು ಕರ್ತನೆ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಜೀವವುಳ್ಳ ವಾಕ್ಯವು ಕರ್ತನೆ ಪ್ರತಿಯೊಬ್ಬ ಹೃದಯದಲ್ಲಿ ಕರ್ತನೆ ಫೇಸ್ಬುಕ್ ಮೂಲಕವಾಗಿ ಆನ್ಲೈನ್ ಮೂಲಕವಾಗಿ ಕೇಳುವಂಥ ಪ್ರತಿಯೊಬ್ಬ ಹೃದಯಗಳ ಮೇಲೆ ಕರ್ತನೆ ಓ ದೇವರನ್ನು ಕಾರ್ಯಗತವಾಗಲಿ ಎಂದು ಪ್ರಾರ್ಥಿಸುತ್ತಾ ಇದ್ದೇವೆ. ಯಾವ ಉದ್ದೇಶಕ್ಕೋಸ್ಕರವಾಗಿ ಕರ್ತನೆ ಯಾರೆಲ್ಲ ಕರ್ತನೆ ಇದ್ದಾರೆ ಸ್ವಾಮಿ, ಆ ಉದ್ದೇಶವು ಕರ್ತನೆಯಿಂದ ಹಾಲೆಲೂಯಾ ಸ್ಥಾಪಿಸಲ್ಪಟ್ಟಂತೆ ದೇವರೇ ಪ್ರತಿಯೊಬ್ಬ ಹೃದಯದಲ್ಲಿ ಕರ್ತನೆ ನೀನು ಮಾತನಾಡಬೇಕಾಗಿ ಪ್ರಾರ್ಥಿಸುತ್ತಾ ಇದ್ದೇವರೇ. ಅಪ್ಪ ವಾಕ್ಯದ ಮೂಲಕವಾಗಿ ಆಳವಾಗಿ ಬೇರೂರಿ ಸ್ವಾಮಿ. ಅಪ್ಪ 100% ಕರ್ತನೆ, 60%, 30% ಕರ್ತನೆ ಫಲವತ್ತ ದಾಶಿತಗಳಾಗಿ ಬೆಳೆದು ಬರುವಂತೆ ಸ್ವಾಮಿ ಸಹಾಯ ಮಾಡಿಕೊಡ್ತೇನೆ. ದಾಸನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ. ನಿನ್ನ ಆತ್ಮನ ಮೂಲಕವಾಗಿ ನೀವು ನಡೆಸಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲ ಸುದ್ದಿಗನ ಮಾನ ಮಹಿಮೆ ನೀನು ಒಬ್ಬನಿಗೆ ಸಲ್ಲಿಸುತ್ತಾ ಇದ್ದೇವೆ. ಯೇಸುವಿನ ನಾಮದಲ್ಲಿ. ಅಲ್ಲಿಗೆ ಒಂದು ಶುಕ್ರವಾರದ ಪ್ರಾರ್ಥನಾ ಕೂಟದಲ್ಲಿ ಭಾಗವಹಿಸಿರುವಂಥ ಎಲ್ಲ ದೇವ ಜನರಿಗೆ ವಂದನೆಗಳು. ಹಾಲೆಲೂಯಾ. ಇವತ್ತಿನ ಧ್ಯಾನಕ್ಕಾಗಿ ದೇವರ ವಾಕ್ಯದ ಮಾತು ಅದು ವಿಮೋಚನಕಾಂಡ 14ನೇ ಅಧ್ಯಾಯದಲ್ಲಿ ವಿಮೋಚನಕಾಂಡ 14ನೇ ಅಧ್ಯಾಯ ವಿಮೋಚನಕಾಂಡ 14ನೇ ಅಧ್ಯಾಯ ಅದರಲ್ಲಿ ಕೆಲವು ವಚನಗಳನ್ನು ಓದಲಿಕ್ಕೆ ಇಷ್ಟಪಡ್ತೇನೆ. 15 ಮತ್ತು 16ನೇ ವಚನ. ಆಗ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ನನಗೆ ಮೊರೆಯಿಡುವುದೇನು? ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯೇಲರಿಗೆ ಹೇಳು ಮತ್ತು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಕೈ ಚಾಚಿ ಅದನ್ನು ವಿಭಾಗಿಸಿ. ಆಗ ಇಸ್ರಾಯೇಲ್ಯರು ಸಮುದ್ರದ ಮಧ್ಯದಲ್ಲಿ ಒಣಗಿದ ನೆಲದ ಮೇಲೆ ನಡೆದು ಹೋಗುವರು. ದೇವರಿಗೆ ಸ್ತೋತ್ರವಾಗಲಿ. ಇಲ್ಲಿ ಮೋಶೆ ಹತ್ರ ದೇವರು ಮಾತಾಡುತ್ತಿರುವಂಥ ಒಂದು ಸಂದರ್ಭ. ಮೋಶೆ ಹತ್ರ ಹೇಳುತ್ತಿರುವಂಥ ಮಾತೇನಂದ್ರೆ, ನೀನು ನನಗೆ ಮೊರೆಯಿಡುವುದೇನು? ಮುಂದಕ್ಕೆ ಹೋಗಬೇಕೆಂದು ಇಸ್ರಾಯೇಲರಿಗೆ ಹೇಳು ಮತ್ತು ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಕೈ ಚಾಚಿ ಅದನ್ನು ವಿಭಾಗಿಸು. ಆಗ ಇಸ್ರಾಯೇಲರು ಸಮುದ್ರದ ಮಧ್ಯದಲ್ಲಿ ಒಣಗಿದ ನೆಲದ ಮೇಲೆ ನಡೆದು ಹೋಗುವರು ಎಂಬುದಾಗಿ. ಇಲ್ಲಿ ನಾವು ಓದಿದಂತಹ ಒಂದು ವಾಕ್ಯ ಭಾಗದಲ್ಲಿ ನಾವು ತಿಳಿಯುವಂಥ ವಿಚಾರ ಏನಂದ್ರೆ, ಮೋಶೆ ದೇವರಿಗೆ ಮೊರೆ ಇಡುತ್ತಾ ಇರುವಂಥ ಒಂದು ಸಂದರ್ಭ. ಮೊರೆ ಇಡುತ್ತಾ ಇರುವಾಗ ನೀನು ನನಗೆ ಮೊರೆ ಇಡುವುದೇನು? ಇಸ್ರಾಯೇಲರಿಗೆ ಮುಂದಕ್ಕೆ ನಡೀಲಿಕ್ಕೆ ಹೇಳು, ಮುಂದಕ್ಕೆ ಹೋಗ್ಲಿಕ್ಕೆ ಹೇಳು ಎಂಬುದಾಗಿ ಮೋಶೆ ಮೊರೆ ಇಡುವಂಥ ಸಂದರ್ಭದಲ್ಲಿ ದೇವರು ಉತ್ತರಿಸುವಂಥ ಒಂದು ಸಂದರ್ಭ.
ಹಾಲೆಲೂಯಾ, ಅಥವಾ ಉತ್ತರವನ್ನು ಕೊಡುತ್ತಿರುವುದನ್ನು ನಾವಲ್ಲಿ ನೋಡ್ತಾ ಇದ್ದೇವೆ. ಈ ವಿಷಯವನ್ನು ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಎಲ್ಲ ಹಿನ್ನೆಲೆಯನ್ನು ನಾವು ಆಲೋಚನೆ ಮಾಡಬೇಕು. ಅಲ್ಲಿರುವಂಥ ವಿಚಾರ ನಾನು ಎಣಿಸ್ತೇನೆ ನಿಮಗೂ ಕೂಡ ಗೊತ್ತಿದೆ ಎಂಬುದಾಗಿ. ಈಗಾಗಲೇ ಐಗುಪ್ತ್ಯರ ಒಂದು ಬಂಧನದಿಂದ ಅವರು ಬಿಡುಗಡೆಯಾಗಿ ಬಂದಿದ್ದಾರೆ, ಅರಣ್ಯ ಪ್ರದೇಶಕ್ಕೆ ಬಂದಿದ್ದಾರೆ. ಅರಣ್ಯ ಪ್ರದೇಶಕ್ಕೆ ಬಂದಾಗ ಏನ್ ಮಾಡಿದ್ದಾನೆ, ಅವರು ಒಪ್ಪಿಕೊಂಡು ಬಿಟ್ಟು ಬಿಟ್ಟಿದ್ದಾರೆ, ದಿಕ್ಕು ತೋಚದೆ ಬಿಟ್ಟು ಬಿಟ್ಟಿದ್ದಾರೆ ಇವರನ್ನ, ಅಲ್ವಾ? ದಿಕ್ಕು ತೋಚದೆ ಬಿಟ್ಟು ಬಿಟ್ಟಿದ್ದಾರೆ. ಇವರು ಅರಣ್ಯ ಮಾರ್ಗದಲ್ಲಿ ಯಾರು, ಇವರಂದ್ರೆ ಯಾರು, ಇಸ್ರಾಯೇಲ್ಯರು. ಅರಣ್ಯ ಮಾರ್ಗದಲ್ಲಿ ನಡೀತಾ ಬರುವಾಗ ಅಲ್ಲೇನಾಗ್ತದೆ, ಪುನಃ ಅವರನ್ನ ಐಗುಪ್ತರನ್ನ ಯಾರು, ಫರೋಹನನ್ನ ಯಾರು ಕಠಿಣಪಡಿಸ್ತಾರೆ, ಯೆಹೋವನು ಕಠಿಣಪಡಿಸ್ತಾನೆ. ಪುನಃ ಅವರು ಇವರ ಬೆನ್ನಟ್ಟಿಕೊಂಡು ಬರುವಂತೆ ಮಾಡ್ತಾನೆ. ಯಾಕೆ ಗೊತ್ತುಂಟ, ಐಗುಪ್ತರಲ್ಲಿ ತನ್ನ ಒಂದು ಐಗುಪ್ತರ ಮಧ್ಯೆ ತನ್ನ ನಾಮ ಮಹಿಮೆಯನ್ನು ಪ್ರಖ್ಯಾತಿಗೆ ತರುವುದಕ್ಕಾಗಿ ಆತನ ಇದನ್ನ ಅಲ್ಲಿ ಮಾಡ್ತಾ ಇದ್ದಾನೆ, ತನ್ನನ್ನು ಪ್ರಕಟಿಸಿಕೊಳ್ಳುವುದಕ್ಕಾಗಿ. ಹಾಲೆಲೂಯಾ. ನೋಡ್ರಿ, ಅಲ್ಲಿ ಹಿಂದಿನ ವಚನಗಳು 14ನೇ ವಚನದಲ್ಲಿ ನಾವು ಇದನ್ನು ನೋಡ್ಬೋದು. ಇಸ್ರಾಯೇಲ್ಯರು ಓಡಿ ಹೋದರೆಂಬ ವರ್ತಮಾನವು ಫರೋಹನಿಗೆ ತಿಳಿದು ಬಂದಾಗ ಅವರ ವಿಷಯದಲ್ಲಿ ಫರೋಹನ ಮನಸ್ಸನ್ನು ಅವನ ಪರಿವಾರದವರ ಮನಸ್ಸು ಬೇರೆಯಾಯಿತು. ಅವರು ಇದೇನು ನಾವು ಮಾಡಿದ್ದು. ಆ ಹಿಂದಿನ ವಚನ ಓದುವಾಗ ನೋಡ್ರಿ, 4ನೇ ವಚನದಲ್ಲಿದೆ, ನಾನು ಫರೋಹನ ಹೃದಯವನ್ನು ಕಠಿಣಪಡಿಸುವನಾದ್ದರಿಂದ ಅವನು ಅವರನ್ನು ಬೆನ್ನಟ್ಟಿ ಬರುವನು. ಆಗ ನಾನು ಫರೋಹನಲ್ಲಿಯೂ ಅವನ ಸೈನ್ಯದಲ್ಲಿಯೂ ಪ್ರಖ್ಯಾತಿಗೊಳ್ಳುವೆನು. ನಾನೇ ಯೆಹೋವನೆಂಬುದು ಐಗುಪ್ತರಿಗೆ ತಿಳಿದು ಬರುವುದು ಎಂದು ಹೇಳಿದನು. ಯೆಹೋವನು ಆಜ್ಞಾಪಿಸಿದಂತೆ ಇಸ್ರಾಯೇಲರು ನಡೆದರು. ಇಸ್ರಾಯೇಲರು ಓಡಿ ಹೋದರೆಂಬ ವರ್ತಮಾನವು ಫರೋಹನಿಗೆ ತಿಳಿದು ಬಂದಾಗ ಅವರ ವಿಷಯದಲ್ಲಿ ಫರೋಹನ ಮನಸ್ಸು ಅವನ ಪರಿವಾರದವರ ಮನಸ್ಸು ಬೇರೆಯಾಯಿತು. ಅವರು ಇದೇನು ನಾವು ಮಾಡಿದ್ದು, ನಮಗೆ ದಾಸರಾಗಿದ್ದ ಇಸ್ರಾಯೇಲರನ್ನು ಯಾತಕ್ಕೆ ಹೋಗವರಿಸಿದೆವು ಅಂದುಕೊಂಡರು. ಆಗ ಫರೋಹನು ತನ್ನ ರಥಬಲವನ್ನು ಸಿದ್ಧಪಡಿಸಿಕೊಂಡು ತನ್ನ ಭಟರೊಡನೆ ಹೊರಟನು. ಶ್ರೇಷ್ಠವಾದ 600 ರಥಗಳನ್ನು, ಐಗುಪ್ತ ದೇಶದ ಎಲ್ಲ ರಥಗಳನ್ನು ತೆಗೆದುಕೊಂಡು ಹೋದರು. ಆ ಎಲ್ಲ ರಥಗಳಲ್ಲಿ ಭಟರಿದ್ದರು. ಯೆಹೋವನು ಐಗುಪ್ತ ದೇಶದ ಅರಸನಾದ ಫರೋಹನ ಹೃದಯವನ್ನು ಕಠಿಣಪಡಿಸಿದ್ದರಿಂದ ಅವನು ಇಸ್ರಾಯೇಲರನ್ನು ಬೆನ್ನಟ್ಟಿ ಹೋದನು ಎಂಬುದೇ. ಅವನು ಇಸ್ರಾಯೇಲರನ್ನು ಬೆನ್ನಟ್ಟಿ ಹೋದ ಕಾರಣ ಏನು? ಯೆಹೋವನು ಫರೋಹನ ಹೃದಯವನ್ನ ಕಠಿಣಪಡಿಸ್ತಾನೆ. ಇಲ್ಲಿ ಏನು ನೋಡ್ತಿದ್ದೇವೆ ಅಂದ್ರೆ, ಒಂದು ಬಿಡುಗಡೆಯಾಗಿ ಐಗುಪ್ತ್ಯರ ಬಂಧನದಿಂದ ಬಿಡುಗಡೆಯಾಗಿ ಬಂದಿರುವಂತ ಅಥವಾ ಬರುತ್ತಿರುವಂತ ಜನರಿಗೆ ಒಂದು ಪರಿಸ್ಥಿತಿ ಅಲ್ಲಿ ಬರ್ತದೆ. ಎಂತ ಪರಿಸ್ಥಿತಿ? ದಿಕ್ಕು ಕಾಣದಂತ ಪರಿಸ್ಥಿತಿ. ಈಗ ಇವರು ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾರೆ. ಕಾರಣ ಯಾರು? ದೇವರವರನ್ನ ಪುನಃ ಪುನಃ ಕಠಿಣಪಡಿಸಿದ್ದಾನೆ. ಕಠಿಣಪಡಿಸಿದ ಹಿಂದೆ ಇರುವಂತ ಉದ್ದೇಶ ಏನು? ತನ್ನ ಪ್ರಖ್ಯಾತಿಯನ್ನು ತೋರ್ಪಡಿಸಿದಕ್ಕಾಗಿ, ತನ್ನನ್ನು ಪ್ರಕಟಿಸಿಕೊಳ್ಳೋದಕ್ಕಾಗಿ. ಅರ್ಥ ಮಾಡ್ಕೊಳ್ರಿ. ಆಮೇಲೆ ಮುಂದಕ್ಕೆ ಬರ್ತಾ ಇದ್ದಾರೆ. ಅವರು ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾರೆ, ಇವರು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಮುಂದಕ್ಕೆ ಹೋಗ್ತಾ ಬರುವಾಗ ಅವ್ರಿಗೆ ಗೊತ್ತಾಯ್ತು ಇವರು ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾರೆ. ಇವರಿಗೀಗ ಅಂತ ಪರಿಸ್ಥಿತಿ ಬಂದು ಒದಗಿತ್ತು. ಏನಂದ್ರೆ, ಅರಣ್ಯದ ಮಧ್ಯದಲ್ಲಿದ್ದಾರೆ. ಆ ಕಡೆಯೂ ಅರಣ್ಯ, ಈ ಕಡೆಯೂ ಅರಣ್ಯ. ಎದುರಿಗೇನು ಸಮುದ್ರ, ಹಿಂದೆ ಯಾರು? ಬೆನ್ನಟ್ಟಿಕೊಂಡು ಬಂದ ಐಗುಪ್ತರು. ನೀವು ಎಣಿಸಿರಿ ಪ್ರಿಯರೇ, ದೇವರ ಮಕ್ಕಳು ಬಿಡುಗಡೆಯಾಗಿ ಬಂದವರ ಒಂದು ಪರಿಸ್ಥಿತಿ ಹೇಗಿರ್ತಿರ್ಬೋದು? ದಿಕ್ಕು ತೋಚದ ಪರಿಸ್ಥಿತಿ. ಇಲ್ಲಿ ಒಂದು ನಮಗೆ ಗುರುತಿಸಲ್ಪಡುವಂತ ವಿಚಾರ ಏನಂದ್ರೆ, ದೇವರ ಮಕ್ಕಳಲ್ಲಿ ದಿಕ್ಕು ತೋಚದ ಪರಿಸ್ಥಿತಿ. ಆದರೆ ಇಸ್ರಾಯೇಲಿನ ಜೀವಿತದಲ್ಲಿ ಈ ವಾಕ್ಯ ಭಾಗವನ್ನು ನಾವು ಸ್ಟಡಿ ಮಾಡುವಾಗ ಇದಕ್ಕೆ ಅನುಮತಿಸಿದ್ಯಾರು? ದೇವರೇ ಅಲ್ವಾ? ಯಾಕೆ? ಅನ್ಯರಲ್ಲಿ ತನ್ನ ನಾಮವನ್ನು ಪ್ರಖ್ಯಾತಿಗೆ ತರುವುದಕ್ಕಾಗಿಯೂ, ತನ್ನ ಜನರು ನಂಬಿಕೆಯಲ್ಲಿ ಹೆಚ್ಚಬೇಕೆಂಬಂತ ಒಂದು ಉದ್ದೇಶದಿಂದ
ಕಾಲದಿಂದಲೂ ಈ ಪರಿಸ್ಥಿತಿ ಒದಗಿ ಬರ್ತಾ ಉಂಟು. ಸರಿ, ಈ ಪರಿಸ್ಥಿತಿ ಒದಗಿ ಬರುವಾಗ ಸಿಕ್ಕಿಬಿದ್ದಂತ ಪರಿಸ್ಥಿತಿ. ಓಕೆ, ಆ ಒಂದು ಸಂದರ್ಭದಲ್ಲಿ ಏನಾಯ್ತಂದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರಂತೆ ನೋಡ್ರಿ, ದೇವರ ವಾಕ್ಯದಲ್ಲಿ ನಾವು ನೋಡುವಾಗ 10ನೇ ವಚನದಲ್ಲಿ ಓದುವಾಗ ಅಲ್ಲಿ ಹೀಗೆ ಬಂದೆ, ಫರೋಹನು ಸಮೀಪಿಸುತ್ತಿರುವಾಗ ಇಸ್ರಾಯೇಲ್ಯರು ಕಣ್ಣೆತ್ತಿ ತಮ್ಮ ಹಿಂದೆ ಹೊರಟು ಬಂದಿದ್ದ ಐಗುಪ್ತ್ಯರನ್ನು ಕಂಡು ಬಹಳ ಭಯಪಟ್ಟವರಾಗಿ ಯೆಹೋವನಿಗೆ ಮೊರೆ ಇಟ್ಟಾರೆ. ಇಲ್ಲಿ ನೋಡ್ರಿ, ಮುಂದಿನ ವಚನ ಹೇಳ್ತದೆ ನೋಡಿ, ಹಿಂದಿನ ವಚನ ಹೇಳ್ತದೆ ಬಹಳ ಭಯಪಟ್ಟವರಾಗಿ ಒಂದು, ಎರಡನೇದಾಗಿ ಮೊರೆ ಇಟ್ಟರು, ಮೂರನೇದಾಗಿ ಏನ್ ಮಾಡಿದ್ರು, ಮೋಶೆಯ ಮೇಲೆ ಗುಣುಗುಟ್ಟಿದರು. 3 ಸಂಗತಿಗಳನ್ನು ಮಾಡ್ತಾ ಇದ್ದಾರೆ ಅಂತ ಪರಿಸ್ಥಿತಿಯಲ್ಲಿ. ದಿಕ್ಕು ಕಾಣದ ಒಂದು ಪರಿಸ್ಥಿತಿ ಒದಗುವಾಗ, ಸಂಭವಿಸುವಾಗ ಅವರು ಮಾಡಿದ 3 ಸಂಗತಿ: ಭಯಪಟ್ಟರು, ಮೊರೆ ಇಟ್ಟರು, ಗೋಳಾಡಿದ್ರು, ಮೊರೆ ಇಟ್ಟರು ಮತ್ತು ಗುಣುಗುಟ್ಟಿದ್ರು. ನೋಡಿ, ಮೋಶೆಗೆ ಗುಣುಗುಟ್ಟಿದ್ರು. ಯಾವ ರೀತಿ ಗುಣುಗುಟ್ಟಿದ್ರು ಅಂದ್ರೆ ಅಲ್ಲಿ 10ನೇ ವಚನದ ಮುಂದಿನ ಭಾಗ ನೋಡುವಾಗ 11ನೇ ವಚನ, ಯೆಹೋವನಿಗೆ ಮೊರೆ ಇಟ್ಟರು. ಅವರು ಮೋಶೆಗೆ ಐಗುಪ್ತ ದೇಶದಲ್ಲಿ ಸಮಾಧಿಗಳೆಲ್ಲವಾದದರಿಂದ ಅರಣ್ಯದಲ್ಲಿ ಸಾಯಲಿ ಎಂಬುದಾಗಿ ನಮ್ಮನ್ನು ಇಲ್ಲಿಗೆ ಕರಕೊಂಡು ಬಂದಿಯೇನೋ, ಯಾಕೆ ನಮಗೆ ಈ ಪ್ರಕಾರ ಮಾಡಿ ಐಗುಪ್ತ ದೇಶದಿಂದ ಕರಕೊಂಡು ಬಂದಿ? ನಾವು ಐಗುಪ್ತದಲ್ಲಿದ್ದಾಗಲೇ ನೀನು ನಮ್ಮ ಗೊಡವೆಗೆ ಬರಬೇಡ, ನಾವು ಐಗುಪ್ತರಿಗೆ ದಾಸರಾಗಿಯೇ ಇರುವೆವು ಎಂಬುದಾಗಿ ನಿನಗೆ ಹೇಳಲಿಲ್ಲವೇ? ನಾವು ಅರಣ್ಯದಲ್ಲಿ ಸಾಯುವುದಕ್ಕಿಂತ ಐಗುಪ್ತರಿಗೆ ದಾಸರಾಗಿರುವುದೇ ವಾಸಿಯಲ್ಲವೇ ಎಂದು ಹೇಳ್ತಾ ಇದ್ದಾರೆ, ಗುಣಗುಡ್ತಾ ಇದ್ದಾರೆ. ಯಾಕೆ ಕರ್ಕೊಂಡು ಬಂದಿರಿ ಅರಣ್ಯದಲ್ಲಿ ಸಾಯ್ಬೇಕಂದ್ರೆ? ಅಲ್ಲಿ ಸಮಾಧಿ ಇಲ್ಲಂತ ಕರ್ಕೊಂಡು ಬಂದಿಯ? ಇದಕ್ಕಿಂತ ನಾವು ಅವರಲ್ಲಿ ಇರುವಾಗ ದಾಸರಾಗಿರುವುದೇ ಒಳ್ಳೆತ್ತು, ನಾವು ಹಾಗೇನೇ ಇರೋದು ಒಳ್ಳೆತ್ತು. ಅನೇಕ ಸಾರಿ ಇದರಲ್ಲಿ ಒಂದು ನಾವು ಕಲಿತಾ ಇದ್ದೇವೆ ಏನಂದ್ರೆ, ಒಂದು ವಿಷಯ ಅಂಶ ಕಲಿಲಿಕ್ಕೆ ಸಿಗ್ತಾ ಉಂಟು. ಅವರು ಭಯಪಟ್ಟರು, ಪರಿಸ್ಥಿತಿಗಳು ಬರುವಾಗ, ದಿಕ್ಕು ತೋಚದ ಪರಿಸ್ಥಿತಿ ಬರುವಾಗ ಭಯ, ನಂತರ ಭಯದೊಡನೆ ಮೊರೆ, ನಂತರ ಗುಣಗಿಟ್ಟುವಿಕೆ. ಒಂದು ತಿಳ್ಕೊಳ್ಳಿ, ಈ 3 ಸಂಗತಿಗಳು ಒಟ್ಟಾಗಿ ಬರುವಂಥದ್ದು ಅದೊಂದು ಯೋಗ್ಯವಾದಂಥ ಆತ್ಮಿಕ ಬಾಳ್ವೆ ಎಂಬುದಾಗಿ ಹೇಳಲಿಕ್ಕೆ ಆಗುವುದಿಲ್ಲ. ಅರ್ಥ ಮಾಡಿಕೊಳ್ಳಿ. ಕುಣುಗುಟ್ಟುವಂಥ ಮಾತುಗಳು, ಮೊರೆ ಇಡುವಂಥದ್ದು, ಹಿಂದಕ್ಕೆ ಹೋಗುವುದಾದ್ರೆ ಭಯ ಪಡುವಂಥದ್ದು, ಈಗ ಈ 3ರಲ್ಲಿ ನಾವು ಸ್ಟಡಿ ಮಾಡ್ತಾ ಹೋಗುವುದಾದ್ರೆ ಅಂದಿನ ದೇವಜನರು ಇದನ್ನು ಮಾಡಿದ್ದು. ಒಂದು ತಿಳ್ಕೊಳ್ಬೇಕು, ಕೆಲವು ಸಾರಿ ದಿಕ್ಕು ತೋಚದಂಥ ಪರಿಸ್ಥಿತಿಗಳು ಬಂದಾಗ ನಮಗೆ ಫಿಯರ್ ಏನಾಗ್ತದೆ, ಒಳಗೆ ಹೋಗ್ಲಿಕ್ಕೆ ಅದು ನೋಡ್ತದೆ. ಭಯ ಏನ್ ಮಾಡ್ತದೆ, ನಮ್ಮನ್ನು ಹೋಗ್ಲಿಕ್ಕೆ ನೋಡ್ತದೆ. ಒಂದು ತಿಳ್ಕೊಳ್ಬೇಕು, ಆ ಭಯ ಸಂಪೂರ್ಣವಾಗಿ ನಮ್ಮಲ್ಲಿ ಬಂದು ಆ ಭಯ ನಮ್ಮ ಯಜಮಾನನಾಗಿ ಆಗದ ಹಾಗೆ ನಾವು ನೋಡ್ಕೊಳ್ಬೇಕು. ಭಯ ಅರ್ಥ ಆಯ್ತಾ ನಿಮಗೆ? ಫಿಯರ್ ಒಂದು ರೀತಿಯ ಭಯ. ಬಂದೊದಗಿದಂಥ ಪರಿಸ್ಥಿತಿಗಳ ನಿಮಿತ್ತವಾಗಿ ಕೆಲವರಲ್ಲಿ ಏನಾಗ್ತದೆ ಅಂದ್ರೆ ಭಯ ಎಂಟರ್ ಆಗ್ತದೆ, ಒಂದು ಫಿಯರ್ ಎಂಟರ್ ಆಗ್ತದೆ. ಒಂದು ಮನುಷ್ಯನ ಜೀವಿತದಲ್ಲಿ ಭಯ ಎಂಟರ್ ಆದ್ರೆ ಈ ಭಯದ ಹಿಂದೆ ಇರೋದು ಒಂದು ದುರಾತ್ಮನ ಕಾರ್ಯಗಳು. ಭಯದ ಹಿಂದೆ ಇರುವಂಥದ್ದು ದುರಾತ್ಮನ ಕಾರ್ಯಗಳು. ನಿಮಗೆ ನೆನಪಿರ್ಬೋದು ಪ್ರಿಯರೇ, ಯೋಬನು ಕೂಡ ತನ್ನ ಒಂದು ಎಕ್ಸ್ಪೀರಿಯನ್ಸ್ ಅನ್ನು ಹೇಳ್ತಾನೆ ಅಲ್ವಾ? ಯೋಬನು ಈ ಭಯದ ವಿಚಾರವಾಗಿ ನಾವು ನೋಡುವಾಗ ಯೋಬನು ಕೂಡ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತಾನೆ. ಏನು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದಾನೆ? 3ನೇ ಅಧ್ಯಾಯ 25ನೇ ವಚನದಲ್ಲಿ ನಾವು ನೋಡುವಾಗ, ಯೋಬನ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 25ನೇ ವಚನ ನೋಡುವಾಗ ಅಲ್ಲಿ ಯೋಬನು ಹೇಳುವಂತ ಮಾತೇನೆಂದ್ರೆ, ನನಗೆ ಭಯವು ಹುಟ್ಟಿದೊಡನೆಯೇ ಆಪತ್ತು ಏನಾಗ್ತದಂತೆ. ಅದು ಅವನ ಎಕ್ಸ್ಪೀರಿಯನ್ಸ್ ಅಲ್ವಾ, ಆತನ ಅನುಭವ ಅಲ್ವಾ? ಏನಂತ ಇನ್ನೊಮ್ಮೆ ಓದ್ತೀರಾ ನೀವು? ಮೈಕಲ್ಲಿ ಓದಿ, ಕಮ. ನನಗೆ ಭಯವು ಹುಟ್ಟಿದೊಡನೆ ಆಪತ್ತು ಸಂಭವಿಸುವುದು. ನಾನು ಯಾವುದಕ್ಕೆ ಹೆದರುತ್ತೇನೋ ಅದು ತಪ್ಪದೇ ಬರುವುದು. ಒಂದು ನಿಮಿಷದಲ್ಲಿ, ಭಯವು ಹುಟ್ಟಿದೊಡನೆ ಆಪತ್ತು ಸಂಭವಿಸುವುದು. ನಾನು ಯಾವುದಕ್ಕೆ ಹೆದರುತ್ತೇನೋ ಅದು ತಪ್ಪದೆ ಏನಂತಂದ್ರೆ ಅದು ತಪ್ಪದೆ ಬರುವುದು. ಹಾಗಾದ್ರೆ ಇಲ್ಲಿ ಏನು ನೋಡ್ತೀವಿ ಅಂದ್ರೆ, ಅವನ ಜೀವಿತದಲ್ಲಿ ಯಾವಾಗ ಎಲ್ಲ ಭಯ ಎಂಬಂತ ಒಂದು ದುರಾತ್ಮನ ಆಯುಧಕ್ಕೆ ತನ್ನ ಜೀವಿತವನ್ನ ಬಿಟ್ಟುಕೊಟ್ಟಿದ್ದಾನೋ
ಯಾವಾಗ ಭಯ ಅವನನ್ನ ಆಳ್ತದೋ ಅವತ್ತು ಅವನಿಗೇನು ಕಂಡಿದ್ದಂತೆ? ಫಿಯರ್ ಇದ್ದಾಗ ಆಪತ್ತು ಕಂಡಿದ್ದ. ಮತ್ತೆ ಮುಂದಿನ ವಚನ ಹೇಳ್ತದೆ, ನಾನು ಯಾವುದಕ್ಕೆ ಹೆದರುತ್ತೇನೋ ತಪ್ಪದೆ ಸಂಭವಿಸೋದು. ಮತ್ತೆ ನನಗೆ ಯಾವ ಶಾಂತಿಯು ವಿಶ್ರಾಂತಿಯು ಉಪಶಮನವು ಇದರಿಂದಾಗಿ ಆ ಭಯದ ನಿಮಿತ್ತವಾಗಿ ಏನೆಲ್ಲ ಸಂಭವಿಸ್ತದೆ ನೋಡಿ, ಅದರಿಂದಾಗಿ ಏನಿಲ್ಲಂತೆ ನನಗೆ ಯಾವ ವಿಶ್ರಾಂತಿಯು ನನಗೆ ಯಾವ ಶಾಂತಿಯು ವಿಶ್ರಾಂತಿಯು ಉಪಶಮನವು ಇರುವುದಿಲ್ಲ. ಯಾವಾಗಲೂ ಕಳವಳವೇ. ಯಾವ ಶಾಂತಿಯು ವಿಶ್ರಾಂತಿಯು ಉಪಶಮನವು ಇರುವುದಿಲ್ಲ. ಯಾವಾಗಲೂ ನೋಡಿದ್ರೆ ಏನಂತೆ? ಕಳವಳವೇ ಎಂಬುದಾಗಿ. ಹಾಗಾದ್ರೆ ಒಂದು ತಿಳ್ಕೊಳ್ಳಿ, ಶಾಂತಿ ವಿಶ್ರಾಂತಿ ಉಪಶಮನ ಬೇಕಾದ್ರೆ ಅಥವಾ ಕಳವಳ ನಮಗೆ ಬೇಡ ಆದರೆ ಏನ್ ಮಾಡಬೇಕು? ಭಯ ನಮ್ಮ ಜೀವಿತದಲ್ಲಿ ಎಂಟರ್ ಆಗದಂತೆ ನಾವು ನೋಡಿಕೊಳ್ಬೇಕು. ಸರಿ, ಇಸ್ರಾಯೇಲರ ಜೀವಿತದಲ್ಲಿ ಅವರು ಭಯ ಪಟ್ಟವರಾಗಿ, ಅವರು ಭಯ ಒಕ್ಕಿದೆ ಅವರಲ್ಲಿ, ಭಯ ಪಟ್ಟವರಾಗಿ, ಆದರೆ ಭಯ ಪಟ್ಟು ಏನ್ ಮಾಡ್ತಾ ಇದ್ದಾರೆ ಗೊತ್ತುಂಟ? ಮೊರೆ ಇಡ್ತಾ ಇದ್ದಾರೆ. ಮೊರೆ ಇಡ್ತಾ ಇದ್ದಾರೆ ಅಂದ್ರೆ ಏನ್ ಮಾಡ್ತಾ ಇದ್ದಾರೆ? ಅವರು ಗೋಳಾಡ್ತಾ ಇದ್ದಾರೆ. ಮೊರೆ ಇಡುವುದಂದ್ರೆ ಏನು? ಅಳುವುದಲ್ಲ, ದೇವರ ಸನ್ನಿಧಾನದಲ್ಲಿ ಗೋಳಾಡೋದು. ಓ ದೇವರೇ, ಇಂಥ ಪರಿಸ್ಥಿತಿಯಲ್ಲಿದ್ದೇವೆ ಸ್ವಾಮಿ, ನಮ್ಮನ್ನು ಬಿಡಿಸಪ್ಪ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಗುಣಗುಡ್ತಾ ಇದ್ದಾರೆ. ಅವರು ಭಯಪಟ್ಟವರಾಗಿ ಮೊರೆ ಇಡುವುದಕ್ಕಿಂತ ನಂಬಿಕೆ ಉಳ್ಳವರಾಗಿ ಮೊರೆ ಇಡಬೇಕಾಗಿತ್ತವರು. ಒಂದು ತಿಳ್ಕೊಳ್ಳಿ, ಭಯವು ಎಂಬಂತ ಒಂದು ಸಂಗತಿ ಯಾರನ್ನು ಸಂತೋಷ ಪಡಿಸ್ತದೆ ಗೊತ್ತುಂಟ? ಯಾರನ್ನು ಸಂತೋಷ ಪಡ್ತದೆ? ಸೈತಾನವನ್ನು ಸಂತೋಷ ಪಡ್ತದೆ. ಎಲ್ಲಿ ಫಿಯರ್ಗೆ ಜಾಗ ಇದೆಯೋ, ಎಲ್ಲಿ ಭಯಕ್ಕೆ ಜಾಗ ಇದೆಯೋ, ಅವನ ಕಾರ್ಯಗಳು ಮಾಡೋದಕ್ಕೆ ಅಲ್ಲಿ ಡೋರ್ ಓಪನ್ ಆಗ್ತದೆ. ಎಲ್ಲಿ ಫೇತ್ಗೆ ನಂಬಿಕೆಗೆ ಜಾಗ ಇದೆ, ದೇವರ ವಿಷಯದಲ್ಲಿ ದೇವರ ಮೇಲೆ ನಂಬಿಕೆಗೆ ಜಾಗ ಇದೆಯೋ ಅಲ್ಲಿ ದೇವರಿಗೆ ಸಂತೋಷ ಆಗ್ತದಂತೆ. ದೇವರ ವಾಕ್ಯದಲ್ಲಿದೆಯಾ? ನಂಬಿಕೆ ಇಲ್ಲದೆ ಯಾರು ಕೂಡ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ? ದೇವರನ್ನು ಮೆಚ್ಚಿಸ್ಲಿಕ್ಕೆ ಆಗುದಿಲ್ಲ. ಇಬ್ರಿಯ 11:6 ಬಂದಿದೆ, ನಂಬಿಕೆ ಇಲ್ಲದೆ ಯಾವನು ದೇವರನ್ನ ಮೆಚ್ಚಿಸ್ಲಿಕ್ಕೆ ಆಗುವುದಿಲ್ಲ. ದೇವರ ಬಳಿಗೆ ಬರುವವನು ದೇವರು ಇದ್ದಾನಂತಲೂ ತನ್ನನ್ನು ಹುಡುಕುವವರಿಗೆ ಪ್ರತಿಫಲ ಕೊಡುತ್ತಾನಂತಲೂ ನಂಬುವುದು ಅವಶ್ಯಕ. ನೋಡಿ, ಅವರು ಭಯಪಟ್ಟವರಾಗಿ ಮೊರೆ ಇಡೋದಕ್ಕಿಂತ ನಂಬಿಕೆಯಿಂದ ಪ್ರಾರ್ಥಿಸ್ತಿದ್ರೆ ಬಹಳ ಒಳ್ಳೆಯದು. ಅಲ್ಲಿ ನಾವು ಒಂದಂಶ ನೋಡ್ತೇವೆ, ದೇವರ ಕಾರ್ಯ ಮುಂದೆ ಆಯಿತು. ಹೇಗೆ ಆಯಿತು? ಅಲ್ಲಿ ಅವರ ನಿಮಿತ್ತ ಆಯಿತು ಅಂತ ಹೇಳಲಿಕ್ಕಾಗಲ್ಲ. ಅಲ್ಲಿ ಮುಂದೆ ಮೋಶೆ ನಂಬಿಕೆಯಿಂದ ಮೊರೆ ಇಡ್ತಾ ಇದ್ದಾನೆ. ಹೇಗೆ ಹೇಳ್ಬೋದು ಗೊತ್ತಂತ? ಇವರು ಭಯಪಟ್ಟವರಾಗಿ ಮೊರೆ ಇಟ್ಟು ಗುಣಗುಟ್ಟುವಾಗ, ಮುಂದಿನ ವಚನ 11ನೇ ವಚನ ನೋಡ್ರಿ, 14ನೇ ಅಧ್ಯಾಯ ಅಲ್ಲಿ 11ನೇ ವಚನ ಗುಣಗುಟ್ಟು ಬಂದಲ್ಲ. 12ನೇ ಸರಿಸುಮಾರು ಹೇಳ್ತೇನೆ, 13ನೇ ವಚನ ನೋಡಿ. ಆಗ ಮೋಶೆ ಜನರಿಗೆ ಹೇಳಿದಂತ ಮಾತೇನು ಗೊತ್ತಂಟ? ಆದರೆ ಮೋಶೆ ಆ ಜನರಿಗೆ, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿ ನೋಡ್ರಿ. ಹಾಗಾದ್ರೆ ಮೋಶೆಗೆ ನಂಬಿಕೆ ಇರ್ತಾ ಇಲ್ವಾ? ಮೋಶೆಯಿಂದ ಈ ಮಾತು ಬರ್ಬೇಕಾದ್ರೆ ಮೋಶೆಯಲ್ಲಿ ನಂಬಿಕೆ ಇರ್ತಾ ಇಲ್ವಾ ಹೇಳಿ? ಹಾಗಾದ್ರೆ ಮೋಶೆ ಕೂಡ ಅದೇ ಪರಿಸ್ಥಿತಿ ಒಳಗೆ ಇರ್ಲಿಲ್ವಾ? ಅದೇ ಪರಿಸ್ಥಿತಿ ಒಳಗಿದ್ದಾನಲ್ವಾ? 4 ದಿಕ್ಕಿನಲ್ಲಿ ಕೂಡ ಡೋರ್ ಕ್ಲೋಸ್. ಅವರು ಸಾಯಿದಾದ್ರೆ ಇವನು ಕೂಡ ಸಾಯ್ಬೇಕಲ್ವಾ? ಅರ್ಥ ಆಯ್ತಾ ನಿಮ್ಗೆ? ಆ ಕಡೆ ಈ ಕಡೆ ಅರಣ್ಯ, ಹಿಂದೆ ಸೈನ್ಯ, ಮುಂದೆ ಸಮುದ್ರ, ಸಾಯುವುದೊಂದೇ ಮಾರ್ಗ. ಮರಣವೇ ಅಲ್ಲಿ ನಮ್ಗೆ ಹೀಗೆ ಕಾಣುವಾಗ ದಿಕ್ಕಿಲ್ಲದ ಸ್ಥಿತಿಗಳು ಅಲ್ಲಿ ಉದ್ಭವಗೊಂಡಿದೆ. ಅದರಿಂದ ಅಲ್ಲಿ ಮರಣದ ಸಂಕೇತನೇ ಕಾಣ್ತದೆ. ಅವರು ಮಾತ್ರ ಸಾಯುವುದು, ಮೋಶೆ ಸಾಯುವುದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಒಂದು ವೇಳೆ ದೇವರು ಕೈ ಬಿಡುತ್ತಾ ಇದ್ರೆ ಎಲ್ಲರೂ ಸಾಯಬೇಕಿತ್ತು. ಆದ್ರೆ ಜನರ ಸ್ಥಿತಿ ನೋಡ್ರಿ, ಮೋಶೆಯ ಸ್ಥಿತಿ ನೋಡ್ರಿ, ಒಂದು ಸಮರ್ಥ ನಾಯಕನ ಸ್ಥಿತಿ ನೋಡ್ರಿ, ಯಾವ ರೀತಿ ಇದ್ದಾನೆ? ನಂಬಿಕೆಯ ವೀರನಾಗಿದ್ದಾನೆ. ಹಲ್ಲೆಲೂಯಾ. ಅವನು ಕೂಡ ಹಾದು ಹೋಗುತ್ತಿರುವಂತ ಪರಿಸ್ಥಿತಿ ಅದೇ. ಅವನು ಕೂಡ ಅದೇ ಪರಿಸ್ಥಿತಿಯನ್ನು ಹಾದು ಹೋಗ್ತಾ ಇದ್ದಾನೆ. ಆದ್ರೆ ಅವನ ನಂಬಿಕೆಯನ್ನು ಮಾತ್ರ ಬಿಟ್ಟಿಲ್ಲ. ಯಾಕಂದ್ರೆ ಆತನಿಗೆ ಗೊತ್ತಿತ್ತು, ನನಗೆ ವಾಗ್ದಾನ ಮಾಡಿದ ದೇವರು, ನನ್ನ ಸಂಗಡ ಮಾತಾಡಿದ ದೇವರು, ಆ ಕಾನಾನ್ ದೇಶಕ್ಕೆ ನಡೆಸ್ತೇನೆ ಎಂಬುದಾಗಿ ಹೇಳಿದಂತ ದೇವರು, ಮಾತು ಕೊಟ್ಟ ದೇವರು, ಆತನು ನಂಬಿಕಸ್ಥನಾದ ದೇವರು.
ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ಪ್ರಾರಂಭದಲ್ಲಿ ಮೋಶೆಗೆ ಒಂದು ಮಾತನ್ನು ಹೇಳಿದ್ದಾನೆ. ಮೋಶೆಯನ್ನ ನಾಯಕನಾಗಿ ಸ್ಥಾಪಿಸುವಾಗ, ಆತನಿಗೆ ಮೋಶೆಗೆ ಕರೆ ಕೊಡುವಾಗ, ಆತನನ್ನು ನೇಮಿಸಲಿಕ್ಕೆ ದೇವರು ಹಿಡಿದು ಬಂದು ಆತನ ಹತ್ರ ಮಾತಾಡುವಾಗ ಒಂದು ಮಾತನ್ನು ಹೇಳಿದ್ದಾನೆ. ಹಲ್ಲೆಲೂಯಾ. ಐಗುಪ್ತರನ್ನ ಬಿಡಿಸುವುದಕ್ಕಾಗಿ ನಾನೇ ಹಿಡಿದು ಬಂದಿದ್ದೇನೆ. ಹಲ್ಲೆಲೂಯಾ. ದೇವರು ಐಗುಪ್ತ್ಯರಿಂದ ಐಗುಪ್ತ್ಯರನ್ನಲ್ಲ, ಐಗುಪ್ತ್ಯರಿಂದ ಇಸ್ರಾಯೇಲರನ್ನ ಬಿಡಿಸಿ ನಡೆಸುವುದಕ್ಕಾಗಿ ಆತನು ಹಿಡಿದು ಬಂದಿದ್ದಾನೆ. ಖಾಲಿ ಹಿಡಿದು ಬಂದು ಮತ್ತೆ ಮಾಯಾಗಿ ಹೋದ್ನ? ಅವರೊಂದಿಗೆ ಇರಲಿಲ್ವಾ? ಹೇಗೆ ಇದ್ದ? ಅವರು ನಡ್ಕೊಂಡು ಹೋಗುವಾಗ ಹೇಗೆ ಇದ್ದ? ಹಗಲು ಹೊತ್ತು ಮತ್ತು ರಾತ್ರಿ ಹೊತ್ತು. ಹಗಲು ಹೊತ್ತು ತನ್ನ ದೂತರನ್ನು ಕಳಿಸಿ ಮೇಘ ಸ್ತಂಭವಾಗಿ, ರಾತ್ರಿ ಹೊತ್ತು ಅಗ್ನಿ ಸ್ತಂಭವಾಗಿ ಅವರನ್ನು ನಡೆಸಿದ ದೇವರು ಅವರೊಂದಿಗಿದ್ದ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಮೋಶೆಗೆ ಗೊತ್ತಿತ್ತು. ದೇವರು ಒಂದು ಸಾರಿ ಮಾತಾಡಿದ್ರೆ ಆತನ ಮಾತು ತಪ್ಪುವವನಲ್ಲ. ಒಂದು ಸಾಂಗ್ ಹೀಗೆ ಹೇಳ್ತದೆ, ಮಾರ್ಪಡದ ದೇವರೇ ನಿನ್ನನ್ನೇ ಆರಾಧಿಸುವೆ. ಮತ್ತೆ ಮಾತು ತಪ್ಪದ ದೇವರೇ ನಿನ್ನನ್ನೇ ಆರಾಧಿಸುವೆ. ನಮ್ಮ ದೇವರು ಮಾತು ತಪ್ಪದ ದೇವರು ಎಂಬುದಾಗಿ ಯಾರಿಗೆ ಗೊತ್ತಾಗಿತ್ತು? ಮೋಶೆ ಗೊತ್ತಾಗಿತ್ತು. ಆದ್ರಿಂದ ಈ ಜನರು ಇನ್ನೊಮ್ಮೆ ಹೇಳ್ತೇನೆ, ಭಯಪಟ್ಟವರಾಗಿ ಮೊರೆ ಇಟ್ಟು ಗುಣಗುಡ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ನಂಬಿಕೆಯಿಂದ ಮೋಶೆ ಹೇಳ್ತಾ ಇದ್ದಾನೆ ಅವರಿಗೆ, ಅಂಜಬೇಡಿರಿ. 13ನೇ ವಚನ, ನೀವು ಅಂಜಬೇಡಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡ್ರಿ ಅಂತೆ. ಹಲೋ, ಇಲ್ಲಿಂದ ಏನಾದ್ರೂ ಅರ್ಥ ಆಗ್ತಾ ಉಂಟ? ಅಂಜಬೇಡ್ರಿ, ಅಂಜಬೇಡ್ರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು, ಸುಮ್ಮನೆ ನಿಂತುಕೊಂಡಿರ್ಬೇಕಂತೆ. ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡ್ರಿ ಅಂತೆ. ಪರಿಸ್ಥಿತಿಗಳು ಅಂತ ಸುಮ್ಮನೆ ಇರುವಂತ ಪರಿಸ್ಥಿತಿಯ? ಹಲೋ, ಇಲ್ಲಿ ಕೇಳಿ, ಸೈನ್ಯವು ಬೆನ್ನಟ್ಟಿಕೊಂಡು ಬರ್ತಾ ಇದೆ, ಸಮಸ್ಯೆ ಬೆನ್ನಟ್ಟಿಕೊಂಡು ಬರ್ತಾ ಇದೆ. ಈಗ ಅವರ ಕೈಗೆ ಸಿಗ್ಲಿಕ್ಕೆ ಇನ್ನು ಸ್ವಲ್ಪವೇ ಬಾಕಿ, ಮುಗಿದು ಹೋಗ್ಲಿಕ್ಕಿರುವಂತ ಒಂದು ಪರಿಸ್ಥಿತಿಗಳುಂಟು. ಆ ಸಂದರ್ಭದಲ್ಲಿ ಕೈ ಕಟ್ಟಿ ಸುಮ್ಮನೆ ಕುತ್ಕೊಳ್ಬೇಕಂದ್ರೆ ಆಗ್ತದ? ಆಗ್ತದ? ನಾನು ಎಣಿಸ್ತೇನೆ, ನನಗೊಂದು ನೆನಪು ಬರ್ತಾ ಇದೆ. ಯೋಬನ ಹೆಂಡತಿಯ ಒಂದು ಪರಿಸ್ಥಿತಿ ನೋಡಿದಾಗ, ಯೋಬ ನಡುನೆತ್ತಿನ ಅಂಗಾಲವರೆಗೆ ಏನಾಗಿದ್ದಾನೆ, ಗಾಯದಿಂದ ತುಂಬಿದ್ದಾನೆ. ಬಹಳ ಹೀನವಾದ ಪರಿಸ್ಥಿತಿಯಲ್ಲಿದ್ದಾನೆ. ಈಗ ಅವನ ಹೆಂಡತಿ ಹೇಳ್ತಾ ಇದ್ದಾಳೆ, ಏನು ಹೇಳ್ತಾ ಇದ್ದಾಳೆ? ಆನತ, ನಾನು ತುಳುವಲ್ಲಿ ಹೇಳೋದಾದ್ರೆ, ಕೆಲವರು ನಮ್ಮ ವ್ಯಾಖ್ಯಾನ ಇದು, ಅದರಲ್ಲಿ ಇಲ್ಲ ಹಾಗೆ. ನಾವಾದ್ರೆ ಹೀಗೆ ಹೇಳ್ತದೆ, ಆನತ ದೇವರು ದೇವರು ದಿಂಡೇರು ಬಂಡದು ಈತ ಸಮಯ ಕುಲ್ಲಿ ಅತ್ತ ನನ್ನ ಅಂಡ್ಲ ಬಿಡ್ಲ ದೂಷಿಸಿ ಸಾಯಿ ಅಂತ. ಯಾಕಂದ್ರೆ ಅವನ ಪರಿಸ್ಥಿತಿ ಬಹಳ ಗಂಭೀರವಾದಂತ ಪರಿಸ್ಥಿತಿ ಬಂದಿದೆ. ದೇವರು 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 ಅಂತ ಹೇಳ್ತಾ ಬಂದಿಯಲ್ಲ, ಈಗ ನಿಮಗೆ ಗೊತ್ತಾಯ್ತಲ್ಲ ಎಲ್ಲಿ ನಿನ್ನ ದೇವರು ಎಂತ ಮಾಡಿದ ನಿನ್ಗೆ ಅಂತ ಸಂದರ್ಭದಲ್ಲಿ ದೇವರ ವಿಷಯವಾಗಿ ಒಂದು ಗುಣಗುಟ್ಟದೆ, ಯಾರ ವಿಷಯವಾಗಿ ಕೂಡ ಗುಣಗುಟ್ಟದೆ. ಆತನ ಬಾಯಿಯಲ್ಲಿ ಪಾಪದ ಮಾತೊಂದು ಬರಲಿಲ್ಲಂತೆ. ಪಾಪದ ಮಾತು, ಗುಣಗುಟ್ಟಬೇಕು ಯಾವುದು ಬಾರದೆ, ನನ್ನ ದೇವರು ಒಳ್ಳೆಯವನೇ ಅಂತ ಆತನು ಅಂತ ಪರಿಸ್ಥಿತಿಯಲ್ಲಿ ಕೂಡ ಸಾಧಿಸ್ತಾ ಬಂದ. ಹಲ್ಲೆಲೂಯಾ. ಇಲ್ಲಿ ಮೋಶೆ ಕೂಡ ಹೇಳೋದು, ಅಲ್ಲಿ ಯೋಬನ ಹೆಂಡತಿ ಬಿಟ್ಟು ಬಿಡು, ದೂಷಿಸಿ ಸಾಯಿ ಅಂತ ಪರಿಸ್ಥಿತಿಯಲ್ಲಿ ಬಾಯಿ ತೆರಿ ಎಂಬುದಾಗಿ ಹೇಳ್ತಾ ಇದ್ದಾಳೆ. ಇಲ್ಲಿ ಮೋಶೆ ಹೇಳ್ತಾ ಇದ್ದಾನೆ, ಸುಮ್ಮನೆ ಕುತ್ಕೊಳ್ಳಿ, ದೇವರು ಮಾಡುವ ಕಾರ್ಯವನ್ನು ನೀವು ನೋಡ್ರಿ ಎಂಬುದಾಗಿ. ಹಲ್ಲೆಲೂಯಾ. ಸಮ್ಟೈಮ್ಸ್ ಪ್ರಿಯರೇ, ದೇವರ ಮಕ್ಕಳೇ, ನಾವು ಕೂಡ ಒಂದು ತೀವ್ರವಾದ ಪರಿಸ್ಥಿತಿ ಬರುವಾಗ ಬಾಯಿ ತೆಗಿಲಿಕ್ಕೆ ಹೋಗಬಾರದು. ಡಿಸ್ಟರ್ಬ್ ಆಗಿ ಒಂದು ಕಡೆ ಮೊರೆ ಸೇರ್ತದೆ, ಕಣ್ಣೀರಿಂದ ಪ್ರಾರ್ಥನೆ ಸೇರ್ತದೆ, ಇನ್ನೊಂದು ಕಡೆ ಡಿಸ್ಟರ್ಬ್ ಆಗಿ ಬಾಯಿ ತೆರೆಯುವಂಥದ್ದು ಇರ್ತದೆ. ಇದನ್ನು ಮಾಡಲಿಕ್ಕೆ ಹೋಗಬಾರ್ದು. ಮೋಶೆ ಅಂದಿನ ಜನರಿಗೆ ಹೇಳಿದ ಹಾಗೆ ಇವತ್ತು ಸಭೆಗೂ ಕೂಡ ದೇವರ ಮಾತಾಡ್ತಾ ಇದ್ದಾನೆ. ಪರಿಸ್ಥಿತಿಗಳ ಮಧ್ಯದಲ್ಲಿ ನಾವೊಂದು ಚಾಲೆಂಜಿಂಗ್ ಅಲ್ಲಿ ದೇವರ ಕಾರ್ಯ ನೋಡುವುದಕ್ಕೆ ವೇಟ್ ಮಾಡಬೇಕು ನಾವು. ಹಲ್ಲೆಲೂಯಾ, ಹಲ್ಲೆಲೂಯಾ,
ಹಾಲೆಲೂಯ. ಇದನ್ನ ಈ ದಿನಗಳಲ್ಲಿ ನಾನು ಹೆಚ್ಚೆಚ್ಚಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಸುಮ್ಮನೆ ಇರ್ತೇನೆ. ಹಾಲೆಲೂಯ. ನನ್ನ ಬಾಯಲ್ಲಿ ಈ ದಿನಗಳಲ್ಲಿ ಬರುವಂತ ಮಾತು ಒಂದೇ, ಅಂದ್ರೆ ನನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ಅದನ್ನ. ಏನಂದ್ರೆ ದೇವರು ನಡೆಸ್ತಾರೆ ನೋಡ್ರಿ, ದೇವರು ಮಾಡ್ತಾರೆ ನೋಡ್ರಿ. ಹಾಲೆಲೂಯ. ನಾನು ಅನೇಕ ಸಂಗತಿಗಳಿಗೆ ಇವತ್ತು ಕೂಡ ನಾನು ಹೇಳ್ತೇನೆ ಪ್ರಿಯ ದೇವಜನರೇ, ಇವತ್ತಿಗೂ ಕೂಡ ಅನೇಕ ಸಂಗತಿಗಳಿಗಾಗಿ ದೇವರನ್ನ ಪ್ರಾರ್ಥಿಸಿ ನಾನು ವೇಟ್ ಮಾಡ್ತಾ ಇದ್ದೇನೆ. ಆತನ ಕಾರ್ಯಗಳನ್ನ ಆ ಭಾಗದಲ್ಲಿ ನೋಡುವುದಕ್ಕೆ ನಾನು ವೇಟ್ ಮಾಡ್ತಾ ಇದ್ದೇನೆ. ಹಾಲೆಲೂಯ. ಸುಮ್ಮನೆದ್ದು ವೇಟ್ ಮಾಡ್ತಾ ಇದ್ದಾನೆ. ಅನೇಕ ಸಾರಿ ನೋಡ್ರಿ, ಒಂದು ಸಿಕ್ಕಿ ಬಿದ್ದಂತ ಪರಿಸ್ಥಿತಿಯ ಮಧ್ಯದಲ್ಲಿರುವಾಗ ದೇವರ ಕಾರ್ಯಕ್ಕೋಸ್ಕರ ನಂಬಿಕೆಯಿಂದ ವೇಟ್ ಮಾಡುವಾಗ ಕೆಲವರಿಗೆ ಎಣಿಸಬಹುದು ಇದು ಈ ಒಂದು ಬುದ್ಧಿಹೀನತೆ ಅಂತ ಹೇಳ್ಬೋದು ಕೆಲವರು. ಇವನ ಹೆಂಡತಿ ಹೇಳಿದ ಹಾಗೆ ಕೆಲವರು ಹೇಳ್ಬೋದು, ನಮಗೂ ಕೂಡ ಪ್ರೇರೇಪಣೆ ಕೊಡ್ಲಿಕ್ಕೆ ಬರ್ಬೋದು. ಬಿಡ್ತು ಬಿಡ್ಲ ದೇವರು ಬಂದು ಹೋಯ್ತ ಬಿಡ್ತು ಬಿಡು, ನಾನು ಏನಾದ್ರೂ ಮಲ್ಪು ದೇವರಂತ ಹೋಗ್ತೀಯಲ್ಲ, ಬಿಟ್ಟು ಬಿಡು, ಇನ್ನು ನೀನೇ ಏನಾದ್ರೂ ಮಾಡಿ ಎಂಬುದಾಗಿ ಕೆಲವರು ಸಜೆಷನ್ ಕೊಡ್ಲಿಕ್ಕೆ ಬರ್ಬೋದು. ನೋಡಿದ್ಯಲ್ಲ, ಅದೆಲ್ಲ ಸುಮ್ಮನೆ, ಅದೆಲ್ಲ ನಿಮ್ಮನ್ನ ಭಾವನೆಗಳು, ಅದೆಲ್ಲ ಇಮೋಷನಲ್. ದೇವರಿಲ್ಲ ದಿಂಡರಿಲ್ಲ, ಬಿಟ್ಟು ಬಿಡು, ನೀನು ದುಡಿದ್ರೆ, ನೀನು ಮಾಡಿದ್ರೆ, ನೀನು ಮಾಡಿದ್ರೆ ಯಾವ್ದಾವ್ದನ್ನ ಎಲ್ಲೆಲ್ಲಿಗೆ ತರ್ತಾರೆ. ದುಡಿಬೇಕು ಅಲ್ವಾ, ದುಡಿಬೇಕು. ಆದ್ರೆ ದೇವರನ್ನು ಬಿಟ್ಟು ದುಡಿಬೇಕೆಂಬುದಾಗಿ ಎಲ್ಲಿ ಸಹ ಬರಲಿಲ್ಲ. ಅಲ್ಲಲ್ಲಿ ಯಾಕಂದ್ರೆ ಯೆಹೋವನು ಮನೆಯನ್ನು ಕಟ್ಟದಿದ್ದರೆ ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾವಲುಗಾರರು ಕಾಯುವುದು ವ್ಯರ್ಥ. ಸರಿ, ಇಲ್ಲಿ ಮೋಶೆಯ ಭಾಗದಲ್ಲಿ ನಾವು ನೋಡುವಾಗ ಆತನಲ್ಲಿ ನಂಬಿಕೆ ಇದ್ದದ್ರಿಂದ ಆತನ ಏನ್ ಮಾಡ್ತಾ ಇದ್ದಾನೆ? ಅಂಜಬೇಡಿರಿ, ಸುಮ್ಮನಿದ್ದುಕೊಂಡು ಯೆಹೋವನು ಮಾಡುವ ಕಾರ್ಯವನ್ನ ಎದುರು ನೋಡ್ರಿ. ಇದೇ ಈ ವರ್ಡ್ ನಮ್ಮ ಮೈಂಡ್ ಅಲ್ಲಿ ತಕ್ಕೊಳ್ಳಿ. ಅಂಜಬೇಡ್ರಿ, ಅಂಜಬೇಡ್ರಿ. ಈ ಅಂಜಬೇಡ್ರಿ ಅನ್ನುವಂಥ ವರ್ಡ್ ನ ಕುರಿತಾಗಿ ನಾವು ನೋಡುವಾಗ ಯೆಶಾಯ ಪ್ರವಾದನೆಯಲ್ಲಿ ಕೂಡ ಈ ಮಾತನ್ನ ನಾವು ನೋಡ್ತೇವೆ. ಅಲ್ಲಿ ಭಯ ಪಡಬೇಡ್ರಿ ಎಂಬುದಾಗಿ 41ನೇ ಅಧ್ಯಾಯದಲ್ಲಿ, ಯೆಶಾಯನ ಪ್ರವಾದನ ಗ್ರಂಥ 41ನೇ ಅಧ್ಯಾಯ, ಅದರಲ್ಲಿ 10ನೇ ವಚನದಿಂದ ನೋಡ್ರಿ. 10ನೇ ವಚನ, ಭಯ ಪಡಬೇಡ. ಓದಿ. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಆಹಾ, ನಿನ್ನ ಮೇಲೆ ಕಿಡಿಕಿಡಿಯಾದವರು ಆಶಾಭಂಗಪಟ್ಟು ಅವಮಾನ ಹೊಂದುವರು, ನಿನ್ನ ಸಂಗಡ ವ್ಯಾಜ್ಯವಾಡಿದವರು ನಾಶವಾಗಿ ಇಲ್ಲದೆ ಹೋಗುವರು, ನಿನ್ನೊಡನೆ ಹೋರಾಡಿದವರನ್ನು ಹುಡುಕಿದರೂ ಅವರು ನಿನಗೆ ಕಾಣಿಸರು. ಏನಂತೆ? ಹುಡುಕಿದರು ಕಾಣಿಸರಂತೆ ಅವರು. ಆಮೇಲೆ ನಿನಗೆ ವಿರುದ್ಧವಾಗಿ ಯುದ್ಧ ಮಾಡಿದವರು ಇಲ್ಲದೆ ಹೋಗಿ ನಿರ್ನಾಮವಾಗುವರು. ನಿನಗೆ ವಿರುದ್ಧವಾಗಿ ಯುದ್ಧ ಮಾಡಿದವರು ಇಲ್ಲದೆ ಹೋಗಿ ನಿರ್ನಾಮ ಆಗುವರು. ಒಂದು ನಿಮಿಷ ಅಲ್ಲೇ ಇಟ್ಕೊಳ್ಳಿ ನೋಡಿ. ಇದು ಇಸ್ರಾಯೇಲ್ಯರ ಕುರಿತಾಗಿ ಅಥವಾ ದೇವರು ಆದುಕೊಂಡಂತ ಜನಾಂಗದ ಕುರಿತಾಗಿ ಒಂದು ಪ್ರವಾದನೆ ಇದು. ಹಾಲೆಲೂಯ. ಅವರ ಮುಂದಿನ ವೃದ್ಧಿ ಅಥವಾ ಜೀವನಿನ ಮುಂದಿನ ವೃದ್ಧಿಯ ಕುರಿತಾಗಿ, ಅವರು ಪುನರ್ಸ್ಥಾಪಿಸಲ್ಪಡುವ ಕುರಿತಾಗಿ ಒಂದು ಕಡೆ ಪ್ರವಾದನೆ, ಇನ್ನೊಂದು ಕಡೆ ಬರಲಿಕ್ಕಿರುವಂತ ಕ್ರಿಸ್ತನು, ಕ್ರಿಸ್ತನ ನಿಮಿತ್ತವಾಗಿ ಎದ್ದೇಲಿಕ್ಕಿರುವಂತ ಸಭೆಗೆ ಒಂದು ಪ್ರವಾದನೆ. ಹಲ್ಲೆಲೂಯ, ಹಲ್ಲೆಲೂಯ. ಸಭೆ ಅಥವಾ ತನ್ನ ಜನರನ್ನ ದೇವರು ಪಾಪ, ಶಾಪ, ಅಂಧಕಾರದ ದೋರತನದಿಂದ ಬಿಡುಗಡೆ ಮಾಡ್ತೇನೆ ಎಂಬಂತ ವಾಗ್ದಾನಗಳುಳ್ಳಂತ ಒಂದು ಪ್ರವಾದನೆ. ಒಂದು ಕಡೆ ಇಸ್ರಾಯೇಲ್ ಜನರಿಗೆ, ಇನ್ನೊಂದು ಕಡೆ ಮುಂದೆ ಹುಟ್ಟಿ ಬರಲಿಕ್ಕಿರುವಂತ ಸಭೆಗೆ ಇದು ಪ್ರವಾದನೆ. ಹಲ್ಲೆಲೂಯ, ಹಲ್ಲೆಲೂಯ. ನೋಡ್ರಿ, ಈ ಪ್ರವಾದನೆಯನ್ನು ನಾವು ಓದುವಾಗ ಮತ್ತು ಇಸ್ರಾಯೇಲರು ಬಿಡುಗಡೆಯಾಗಿ ಬಂದಂತ ಇಸ್ರಾಯೇಲರ ಜೀವಿತ ಆಲೋಚಿಸುವಾಗ ಐಗುಪ್ತರು ಎಲ್ಲಿವರೆಗೆ ಬಂದರು? ನೀನಂತೂ, ಈ ಪ್ರವಾದನೆಯಲ್ಲಿ ನಾವು ಓದುವಾಗ, ನೀನಂತೂ ಭಯ ಪಡಬೇಡ, ನಾನೇ ದಿಗ್ಭ್ರಮೆಗೊಳ್ಳದಿರು, ಅಲ್ಲ, ನಾನೇ ನಿನ್ನೊಂದಿಗಿದ್ದೇನೆ, ಹಾಲೆಲೂಯ, ನಾನೇ ನಿನ್ನನ್ನು ನಡೆಸ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ ಹಾಗೆ ಇಸ್ರಾಯೇಲರನ್ನು ಕೂಡ ನಡೆಸಿದ್ದಾನೆ. ಅಷ್ಟು ಮಾತ್ರವಲ್ಲ, ಅವರು ಪ್ರಾರಂಭ ದಿನಗಳಲ್ಲಿ ಅರಣ್ಯ ಮಾರ್ಗದಲ್ಲಿ ಬರುವಾಗ ಕೆಂಪು ಸಮುದ್ರ ಎದುರು ಬಂದಾಗ ಕೂಡ ಅಲ್ಲಿಂದಲೂ ನಡೆಸಿದ್ದಾನೆ, ಅದರ ನಂತರ ಸಹ ನಡೆಸಿದ್ದಾನೆ. ಇದು ಈ ಪ್ರವಾದನೆ. ಅದರ ನಂತರ ದೇವರು ನಾನು ನಿಮ್ಮನ್ನು ನಡೆಸ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದು.
ಇಲ್ಲಿ ಏನ್ ನೋಡ್ತೇವೆ ಅಂದ್ರೆ ತಾನು ಆರಿಸಿಕೊಂಡಂತ ಜನರ ಮೇಲಿರುವಂತ ದೇವರ ಪ್ರೀತಿಯನ್ನು ನೋಡ್ತೇವೆ. ಅವರು ಎಷ್ಟು ತಪ್ಪು ಮಾಡಿದ್ರು, ಈತನು ಇಸ್ರೇಲಿಯರ ವಿಷಯವಾಗಿ ನೋಡೋದಾದ್ರೆ ಅವರು ತಪ್ಪು ಮಾಡಿ ಗುದ್ದು ತಿಂತಾ ಇದ್ದಾರೆ, ಅವರು ಪಾಪ ಮಾಡಿ ಪೆಟ್ಟು ತಿಂತಾ ಇದ್ದಾರೆ. ಆದರೂ ಕೂಡ ದೇವರ ಹೃದಯ ತನ್ನ ಮಕ್ಕಳ ಕುರಿತಾಗಿ ಅದು ಏನಾಗಿದೆ ಗೊತ್ತುಂಟ, ತವಕ ಬರ್ತಾ ಉಂಟು. ಹಾಲೆಲೂಯಾ. ಅವರು ಹೆಲ್ಪ್ಲೆಸ್ ಇದ್ದಾರೆ, ಅವರತ್ರ ಆಗ್ತಾ ಇಲ್ಲ, ಆ ಪಾಪದ ಬಂಧನದಿಂದ ಬಿಡುಗಡೆ ಆಗ್ಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ನಾನೇ ಮಾರ್ಗ ಮಾಡ್ತೇನೆ. ಹಾಲೆಲೂಯಾ. ಇದು ದೇವರ ಪ್ರೀತಿ ಪ್ರಿಯರೇ. ಹಾಲೆಲೂಯಾ. ಸರಿ, ಹಿಂದಿನ ವಚನ ಇದಲ್ಲೇ ಇರುವ ಹಿಂದಿನ ವಚನಕ್ಕೆ ಹೋಗುವ. ಅಲ್ಲಿ ನಂತರ ಏನಾಯ್ತು ಗೊತ್ತುಂಟ, ಸುಮ್ಮನಿರಲಿ, ದೇವರು ಯೆಹೋವನು ಮಾಡುವ ಕಾರ್ಯಕ್ಕಾಗಿ ಕಾದುಕೊಂಡಿರಿ ಎಂಬುದಾಗಿ ಹೇಳಿದ ನಂತರ ಹಾಲೆಲೂಯಾ ಇದನ್ನು ಕೈ ಚಾಚ್ತಾನೆ. ಅಲ್ಲಿ ಮುಂದಕ್ಕೆ ನಾವು 14ನೇ ಅಧ್ಯಾಯದಲ್ಲಿ 13, 14 ವಿಮೋಚನ ಕಾಂಡ, 13, 14, 15 ಎಲ್ಲ ಓದ್ತಾ ಬರುವಾಗ, ಮುಂದೆ ಓದುವಾಗ ಹಾಲೆಲೂಯಾ 15ನೇ ವಚನ, ಆಗ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ 14ನೇ ವಚನ ಓದ್ತಾರೆ, ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರ್ರಿ ಎಂದು ಹೇಳಿದನು. ಆಗ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ನನಗೆ ಮೊರೆ ಇಡುವುದೇನೋ, ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯೇಲರಿಗೆ ಹೇಳು, ಮತ್ತು ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಕೈ ಚಾಚಿ ಅದನ್ನು ವಿಭಾಗಿಸು. ಆಗ ಇಸ್ರಾಯೇಲರು ಸಮುದ್ರದ ಮಧ್ಯದಲ್ಲಿ ಒಣಗಿದ ನೆಲದ ಮೇಲೆ ನಡೆದು ಹೋಗುವರು ಎಂಬುದಾಗಿ ಹೇಳ್ತಾರೆ. ಮುಂದೆ ಹಾಗೇನಾಗ್ತದೆ, ಅದನ್ನು ಕೈ ಚಾಚಿ ಹಾಲೆಲೂಯಾ ಚಾಚಿದಾಗ ಏನಾಗ್ತದೆ, ಅಲ್ಲಿ ಸಮುದ್ರವು ಇಬ್ಬಾಗ ಆಗ್ತದೆ. ಅದರಲ್ಲಿ ದೇವಜನರು ನಡ್ಕೊಂಡು ಹೋಗ್ತಾರೆ. ಆದರೆ ದೇವಜನರು ಮುಂದಕ್ಕೆ ಹೋಗಿ ಆಗಿರ್ತದೆ, ಹಿಂದೆ ಬೆನ್ನಟ್ಟಿಕೊಂಡು ಬಂದಂತ ಐಗುಪ್ತರಲ್ಲಿ ಬರ್ತಾರೆ, ಸಮುದ್ರ ಏನಾಗ್ತಾ ಬರ್ತದೆ, ಮುಚ್ಚಿಕೊಂಡು ಬರ್ತಾ ಇದೆ. ವಿರೋಧಿಗಳು ಕಾಣಿಸದೆ ಹೋದ್ರು, ಮತ್ತೆ ಅವರು ಇಲ್ಲವೇ ಇಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಸಭೆಗೆ ಒಂದು ಸಂದೇಶ ಏನೆಂದರೆ, ಏನಿದ್ರು ಕೂಡ ಇವತ್ತು ಪ್ರಿಯರೇ, ನಾವು ಸಭಾ ದೃಷ್ಟಿಯಿಂದ ಈ ಒಂದು ಸಂದೇಶವನ್ನ ಇದರಲ್ಲಿ ನಾವು ಆಲೋಚಿಸಿದರೆ, ಸಭಾ ದೃಷ್ಟಿಯಿಂದ ಒಂದು ಸಮಯದಲ್ಲಿ ದೇವರು ತನಗಾಗಿ ಆರಿಸಿಕೊಂಡಂತ ಜನಾಂಗ ಅವರು ಬಂಧನದಲ್ಲಿದ್ದಾಗ ಹಾಲೆಲೂಯಾ ತನಗಾಗಿಯೇ ಅದನ್ನ ತನ್ನ ಮಾತಿನ ಪ್ರಕಾರ, ತಾನು ಮಾಡಿದಂಥ ವಾಗ್ದಾನದ ಪ್ರಕಾರ ಅದನ್ನ ಬಿಡುಗಡೆ ಮಾಡಿಕೊಂಡು ಬರ್ತಾ ಇದ್ದಾನೆ. ನಾನು ಆಗ್ಲೇ ಹೇಳಿದ್ದೇನೆ, ಬಿಡುಗಡೆ ಮಾಡಿಕೊಂಡು ಬರುವಾಗ ಹಾಲೆಲೂಯಾ ಆತನೇ ಅವರೊಂದಿಗೆ ಇದ್ದುಕೊಂಡು ನಡೆಸಿಕೊಂಡು ಬರ್ತಾನೆ. ಆದರೆ ಜನರ ಪರಿಸ್ಥಿತಿಗಳು, ಒಂದು ಕಡೆ ಮುಚ್ಚಲ್ಪಟ್ಟಂತ ಒಂದು ಅನುಭವ, ಪರಿಸ್ಥಿತಿಗಳು 4 ಕಡೆ ದಿಕ್ಕು ಮುಚ್ಚಲ್ಪಟ್ಟಂತ ಅನುಭವದಲ್ಲಿ ಆ ದಿನದ ಜನರು ಕಾಣಿಸಿಕೊಂಡ ರೀತಿ ಭಯದಿಂದ ಗೋಳಾಡುತ್ತಾ, ಆಮೇಲೆ ಯಾವ ರೀತಿ ಕಾಣಿಸಿಕೊಂಡಿದ್ದಾರೆ, ಗುಣಗುಟ್ಟುತ್ತಾ ಕಾಣಿಸಿಕೊಂಡಿದ್ದಾರೆ. ಆದ್ರೆ ಮೋಶೆ ಆ ರೀತಿ ಕಾಣಿಸಿಕೊಳ್ಳಲಿಲ್ಲ. ಹಾಲೆಲೂಯಾ ಹಾಲೆಲೂಯಾ. ನನ್ನನ್ನ ಬಂಧನದಿಂದ ಹೊರಗೆ ಕರ್ಕೊಂಡು ಬಂದಂತ ದೇವರು ನನ್ನ ಸಂಗಡ ಯಾವಾಗಲೂ ಇದ್ದಾನೆ ಅಂತ ಒಂದು ಭರವಸೆಯಲ್ಲಿ ಹಾಲೆಲೂಯಾ ಅವರನ್ನ ಭರವಸೆ ಪಡಿಸ್ತಾನೆ. ಹಾಲೆಲೂಯಾ. ಒಂದು ವಿಚಾರ ಹೇಳ್ತೇನೆ, ಸಿಕ್ಕಿ ಬಿದ್ದಂತ ಪರಿಸ್ಥಿತಿಯಲ್ಲಿದ್ದಂತ ಜನರನ್ನ ಬಲಪಡಿಸ್ಲಿಕ್ಕೆ ಇಂಥವರಿಂದ ಮಾತ್ರ ಸಾಧ್ಯ. ಯಾರಿಂದ ಗೊತ್ತುಂಟ? ತಾವು ಕೂಡ ದೇವರಲ್ಲಿ ಬಲ ಹೊಂದಿರಬೇಕು, ಅವರಿಗೆ ಮಾತ್ರ ಸಾಧ್ಯ. ತಮಗೂ ಕೂಡ ನಮ್ಮ ದೇವರು ಯಾರು, ಅವರ ಪ್ರೀತಿ ಏನು, ಆತನ ಕೃಪೆ ಏನು, ಆತನ ಕರುಣೆ ಏನೆಂಬುದಾಗಿ ಯಾರಿಗೆ ಅರ್ಥ ಆಗ್ತದೋ ಮತ್ತು ಯಾರಿಗೆ ಗೊತ್ತುಂಟೋ, ನನ್ನ ದೇವರು ಯಾವಾಗಲೂ ನನ್ನೊಂದಿಗೆ ಇದ್ದಾನೆ ಎಂಬಂತ ಸತ್ಯತೆ ಯಾರಿಗೆ ಗೊತ್ತುಂಟೋ ಅವರು ಮಾತ್ರ ಕುಗ್ಗಿದ ಪರಿಸ್ಥಿತಿಯಲ್ಲಿರುವವರಿಗೆ ಮೋಶೆಯೋ ಮಾತಿಯಲ್ಲಿ ಅವರನ್ನು ಬಲಪಡಿಸಲಿಕ್ಕೆ ಸಾಧ್ಯವುಂಟು. ಹಾಲೆಲೂಯಾ. ನಾನೀಗ ದೇವರ ಮಕ್ಕಳ ವಿಚಾರವಾಗಿ ಹೇಳ್ತಾ ಇದ್ದೇನೆ. ಒಂದು ತಿಳ್ಕೊಳ್ಳಿ, ಅಂದು ಇಸ್ರಾಯೇಲರಿಗೆ ವಾಗ್ದಾನ ಮಾಡಿದಂತ ದೇವರು ಹಾಲೆಲೂಯಾ ಸಭೆಗೂ ಕೂಡ ಆತನ ಅನೇಕ ವಾಗ್ದಾನಗಳುಂಟು. ಉದಾಹರಣೆಗಾಗಿ ಹೇಳುವುದಾದ್ರೆ, ಶಿಷ್ಯರಿಗೆ ಸೇವೆಯ ಒಂದು ಜವಾಬ್ದಾರಿ ಸ್ವಾಮಿ ಕೊಡ್ತಾ ಇದ್ದಾನೆ ಶಿಷ್ಯರಿಗೆ, ಅಲ್ವಾ? ಕೇಳ್ತಾ ಇದ್ದೀರಾ? 11 ಮಂದಿ ಶಿಷ್ಯರಿಗೆ ಸೇವೆಯ ಜವಾಬ್ದಾರಿ ಕೊಡ್ತಾ ಇದ್ದಾರೆ. ಈಗ ಲೋಕದ ಕಟ್ಟ ಕಡೆಗೆ ಹೋಗಿ ಸುವಾರ್ತೆಯನ್ನು ಸಾರಿರಿ ಎಂಬುದಾಗಿ ಜವಾಬ್ದಾರಿ ಕೊಡ್ತಾ ಇದ್ದಾನೆ. ಜವಾಬ್ದಾರಿ ಕೊಟ್ಟ ನಂತರ ಒಂದು ಮಾತು ಹೇಳ್ತಾ ಇದ್ದಾನೆ. ಇದು ಮತ್ತಾಯನ ಸುವಾರ್ತೆಯ ಕೊನೆಯ ಅಧ್ಯಾಯದ ಕೊನೆಯ ವಚನಗಳಿದೆ. ಈಗೋ ಯುಗದ ಸಮಾಪ್ತಿಯವರೆಗೆ
ಎಲ್ಲಾ ದಿವಸ ನಿಮ್ಮ ಸಂಗಡ ಇದ್ದೇನೆ. ಹಲ್ಲೆಲೂಯಾ. ಇವತ್ತು ಎಷ್ಟೋ ದೇವರ ಮಕ್ಕಳಿಗೆ ಗೊತ್ತಿಲ್ಲ, ಆತನಿಗಾಗಿ ಮೋಸೆಯೋಪಾದಿಯಲ್ಲಿ ಒಂದು ನಾಯಕತ್ವವನ್ನು ಪಡೆದು ಜವಾಬ್ದಾರಿಯನ್ನು ಪಡೆದು ನಿಂತಿದ್ದಾರೆ. ಆದ್ರೆ ಅವರಿಗೆ ಗೊತ್ತಿಲ್ಲ ದೇವರು ನನ್ನೊಂದಿಗಿದ್ದಾನೆ ಎಂಬಂತ ಸಂಗತಿ ಗೊತ್ತಿಲ್ಲ. ದೇವರು ನನ್ನೊಂದಿಗಿದ್ದಾನೆ ಎಂಬಂತ ಸಂಗತಿ ಗೊತ್ತಿಲ್ಲ. ಮೋಸೆಗೆ ಅದು ಗೊತ್ತಿದ್ರಿಂದ ಈ ರೀತಿ ಏನ್ ಮಾಡ್ಲಿಕ್ಕೆ ಸಾಧ್ಯವಾಯಿತು, ಧೈರ್ಯ ಪಡಿಸ್ಲಿಕ್ಕೆ ಸಾಧ್ಯವಾಯಿತು. ಆದ್ರೆ ಮೋಸೆ ಕೂಡ ಅಲ್ಲಿ ಏನ್ ಮಾಡ್ತಾ ಇದ್ದಾನೆ, ಗೋಳಾಡ್ತಾ ಇದ್ದಾನೆ. ಗಾಡ್ ಕೂಡಲೇ ಆತನ ಒಂದು ಮೊರೆ ನಂಬಿಕೆಯ ಮೊರೆ, ಇವರ ಮೊರೆ ಯಾವ ಮೊರೆ, ಭಯಪಟ್ಟವರಾಗಿ ಒಂದು ಮೊರೆ ಇರುವಂಥದ್ದು, ಗುಣಗುಟ್ಟುವಂಥದ್ದು. ಮೋಸೆಯ ಮೊರೆಯನ್ನ ಕೇಳಿ ದೇವರು ಕೂಡಲೇ ತನ್ನ ಮಾತಿನ ಪ್ರಕಾರ ಅವರನ್ನ ಒಣಬೆರಳದಲ್ಲಿ ನಡೆಸ್ತಾ ಇದ್ದಾನೆ. ಹಲ್ಲೆಲೂಯ. ಹಿಂದಟ್ಟಿಕೊಂಡು ಬಂದ ಎಲ್ಲ ಸೈನ್ಯಗಳು ಮೊಳುಗಿ ನಾಶವಾಗಿ ಹೋಗುವಂತೆ ದೇವರು ಮಾಡಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಸಭೆಯ ಒಂದು ತಿಳ್ಕೊಂಡಿರ್ಬೇಕು, ಇವತ್ತು ದೇವರ ಇರುವಿಕೆಯ ಕುರಿತಾಗಿ ಎಷ್ಟೋ ದೇವ ಜನರಿಗೆ ಪ್ರಕಟಣೆ ಇಲ್ಲ. ಕೆಲವರು ಪ್ರಕಟಣೆ ಅಂದ್ರೆ, ನಾನು ಕ್ರಿಸ್ತನ ನಂಬಿದ್ದೇನೆ, ಕ್ರಿಸ್ತನ ಮಗನು, ದೇವರ ಮಗನು ಹೌದು ನಾನು. ಆದ್ರೆ ಅವರು ಎಣಿಸ್ತಾರೆ, ನಾನು ಇನ್ನೂ ಒಳ್ಳೆಯ ಕಾರ್ಯಗಳನ್ನು ಮಾಡಿಕೊಂಡು ಹೋದ್ರೆ ಮಾತ್ರ ದೇವರು ನನ್ನೊಟ್ಟಿಗೆ ಬರುವುದು. ಆ ರೀತಿ ಅಲ್ಲ, ಆ ರೀತಿ ಅಲ್ಲ. ಮತ್ತೆ ಕೆಲವೊಂದು ನನಗೆ ನನ್ನ ಜೀವಿತದಲ್ಲೇ ಬೇಸರ ತಂದಂತ ಸಂಗತಿ, ಒಂದು ಸಮಯದಲ್ಲಿ ಕೆಲವು ಪ್ರಕಟಣೆಗಳಿಲ್ಲದಾಗ ನಾನು ಯಾವಾಗಲೂ ದೇವರ ಸನ್ನಿಧಾನಕ್ಕೆ ಬರುವಾಗ ಹೀಗೆ ಹೇಳ್ತಾ ಇದ್ದೆ. ಹೇಗೆ ಹೇಳ್ತಾ ಇದ್ದೆ ಅಂದ್ರೆ, ಸ್ವಾಮಿ ನಾನು ಯಾವುದಕ್ಕೂ ಬೇಡವಾದವ, ನಾನು ಮಣ್ಣು, ನಾನು ಧೂಳು, ಆಮೇಲೆ ನಾನು ಪಾಪಿಯ ಪ್ರಾರ್ಥನೆ ಕೇಳು. ನೋಡಿ, ಒಂದು ಸಾರಿ ದೇವರ ವಾಕ್ಯ ನನ್ನ ಹತ್ರ ಹೀಗೆ ಮಾತಾಡಿದ್ರು, ಓಕೆ ನೀನು ಪಾಪಿಯ, ಈಗ ನೀನು ಯಾರು, ದೇವರ ಮಗನಂತ ನೀನು ಹೇಳ್ತಿ, ಸೇವೆಯಲ್ಲಿದ್ದಿ, ಹಾಗಾದ್ರೆ ನಿನ್ನ ಕಾನ್ಶಿಯಸ್ ಇನ್ನೂ ಕೂಡ ಬದಲಾಗಿಲ್ಲ. ಗಿಲ್ಟ್ ಕಾನ್ಶಿಯಸ್ ಕೆಲವರ ಜೀವಿತದಲ್ಲಿ ಹೇಗೆ ಅಂದ್ರೆ, ನನ್ನ ಜೀವಿತದಲ್ಲಿ ಇತ್ತದು, ಆ ಗಿಲ್ಟ್ ಕಾನ್ಶಿಯಸ್ ಅಲ್ಲಿ ಬದಲಾವಣೆ ಇಲ್ಲ. ಅದೇ ಗಿಲ್ಟ್ ಕಾನ್ಶಿಯಸ್ ಅಂದ್ರೆ ದೇವರನ್ನ ಒಲಿಸಿಕೊಳ್ಳಲಿಕ್ಕೆ ಹೋಗುತ್ತಿರುವಂತ ಒಂದು ಕಾನ್ಶಿಯಸ್. ನಾನು ಹೀಗೆ ಮಾಡಿದ್ರೆ ಮಾತ್ರ ಆತನು ನನ್ನ ಜೊತೆ ಬರುವುದು, ಹಾಗೆ ಹೀಗೆ ಕಾನ್ಶಿಯಸ್. ಆದ್ರೆ ಒಂದು ತಿಳ್ಕೊಳ್ರಿ, ಹಳ ಒಡಂಬಡಿಕೆ ಕಾಲ ಮತ್ತು ಹೊಸ ಒಡಂಬಡಿಕೆ ಕಾಲ, ಗ್ರೇಸ್ ಮತ್ತೆ ಲಾಗೆ ಬಹಳಷ್ಟು ವ್ಯತ್ಯಾಸ ಇದೆ. ನೀವು ರೋಮಪುರದಲ್ಲಿ 3ನೇ ಅಧ್ಯಾಯದಲ್ಲಿ ಓದುವಾಗ, ಹಾಲೆಲೂಯ, ಗ್ರೇಸ್ನ ಮೂಲಕ ಸಿಕ್ಕುವಂಥದ್ದು, ಧರ್ಮಶಾಸ್ತ್ರದ ನೀತಿ ನಿಯಮಗಳು ಇಲ್ಲದೆ ಸಿಗುವಂಥದ್ದು. ಹಾಲೆಲೂಯ, ಕೃಪೆ. ಹಾಲೆಲೂಯ. ನಾನಿಲ್ಲಿ ಏನು ಕಂಡುಕೊಳ್ತಾ ಇದ್ದೇನೆ ಅಂದ್ರೆ, ಕೆಲವರಿಗೆ ದೇವರು ನಮ್ಮ ಸಂಗಡ ಇದ್ದಾನೆ ಎಂಬಂತ ಒಂದು ಭರವಸೆಯೇ ಇಲ್ಲ. ಮತ್ತೆ ಇನ್ನೂ ಕೂಡ ನಾನು ಪರ್ಫೆಕ್ಟ್ ಅಲ್ಲ. ನನಗೆ ನೀವು ಹೇಳ್ರಿ, ಆದಿಯಿಂದ ಈವರೆಗೂ ಕೂಡ ಒಬ್ಬ ಮನುಷ್ಯನಿಗೆ ತನ್ನನ್ನು ತಾನು ಪರ್ಫೆಕ್ಟ್ ಮಾಡಿಕೊಳ್ಳಿಕ್ಕೆ ಯಾರಿಗೆ ಸಾಧ್ಯ ಉಂಟು? ತನ್ನನ್ನು ತಾನು ಪರ್ಫೆಕ್ಟ್ ಮಾಡಿಕೊಳ್ಳಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದು ಅವನಿಂದ ಆಗುದೇ ಇಲ್ಲ. ಇವತ್ತು ಹೊಸ ಒಡಂಬಡಿಕೆ ಕಾಲ ಬಂದ್ಬಿಟ್ಟು ದೇವರು ಮಗನ ಮೂಲಕ ಏನು ಮಾಡಿದ್ದಾನ ಅದನ್ನ ಬೈ ಫೇತ್ ರಿಸೀವ್ ಮಾಡುವಂಥದ್ದು ಅಷ್ಟೇ ಕೆಲಸ ನಮ್ಮದ. ಹಲ್ಲೆಲೂಯ. ಬೈ ಫೇತ್ ರಿಸೀವ್ ಮಾಡುವಂಥದ್ದು. ಇವತ್ತು ಯಾರು ನೋಡ್ರಿ, ದೇವರ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನನ್ನು ಯಾರು ಅಂಗೀಕಾರ ಮಾಡ್ತಾರೋ ಅವರು ದೇವರ ಮಕ್ಕಳು. ದೇವರ ಮಕ್ಕಳಲ್ಲಿ ಯಾರಿದ್ದಾನೆ? ಯೇಸು ಸ್ವಾಮಿ ಇದ್ದಾನೆ, ಪರಿಶುದ್ಧಾತ್ಮನಿದ್ದಾನೆ, ತ್ರಯೇಕ ದೇವರ ಉಪಸ್ಥಿತಿ ಅವರ ಸ್ಪಿರಿಟ್ ಅಲ್ಲಿ ಇದೆ, ಅವರ ಸ್ಪಿರಿಟ್ ಅಲ್ಲಿದೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಸನ್ನಿಧಿಯಲ್ಲಿ ನಿಲ್ಲುವುದಕ್ಕೆ ಅವನು ಏನಾಗಿದ್ದಾನೆ, ಈಗ ಯೋಗ್ಯನಾಗಿದ್ದಾನೆ ಎಂದಾಗ ಹೇಳ್ತಾರೆ. ಸರಿ, ನನಗೊಂದು ಬಂದ ಪ್ರಶ್ನೆ ಏನಂದ್ರೆ, ನಾನು ಮತ್ತೆ ಪ್ರಾರ್ಥನೆ ಸಮಯದಲ್ಲಿ ನಾನು ಯೋಗ್ಯನು, ನಾನು ಪಾಪಿ, ನಾನು ಅದು, ನಾನು ಇದು, ನಾನು ಮಣ್ಣು ಧೂಳು. ಕೆಲವು ಸಾರಿ ನಾನು ಎಣಿಸ್ತಾ ಇದ್ದೆ ಅಂದರೆ ಇದು ದೀನತೆ ಅಂತ ಎಣಿಸ್ತಾ ಇದ್ದೆ. ಮತ್ತೆ ನನಗೆ ಗೊತ್ತಾಯ್ತು ಅದು ದೀನತೆ ಅಲ್ಲ, ಅದು ಹಿಂದಿನ ಕಾಲದಲ್ಲಿ ಕೇಳಿಕೊಂಡು ಬಂದಂತ ಸಂಗತಿಯ ಪ್ರಕಾರ ನಾನು ವರ್ತಿಸುವಂಥದ್ದು. ದೀನತೆ ಅಂದ್ರೆ, ನಿಜವಾದ ದೀನತೆ ಅಂದ್ರೆ ಏನಂದ್ರೆ, ದೇವರು ಇಡೀ ಮಾನವ ಕುಲದ ಮೇಲೆ ಪ್ರೀತಿ ಇಟ್ಟು ತನ್ನ ಮಗನನ್ನು ಕಳಿಸಿದರೆ ಏನೆಲ್ಲ ಮಾನವರಿಗೆ ಮಾಡಿದ್ದಾನೋ ಆ ಸತ್ಯವನ್ನು ಒಪ್ಪಿಕೊಂಡು ನಂಬಿಕೊಂಡು ದೇವರಲ್ಲಿ ಜೀವಿಸುವುದೇ ದೀನತೆ. ಹಲ್ಲೆಲೂಯ. ಅಂದ್ರೆ ನಾನು ಹೇಳಿಕ್ಕಿರುವಂತ ವಿಚಾರ ಏನಂದ್ರೆ, ಪ್ರಿಯರೇ, ಕೆಲವು ಸರಿ ಏನಾಗ್ತದೆ ಅಂದ್ರೆ,
ಯೇಸು ಕ್ರಿಸ್ತನ ರಕ್ತದ ವ್ಯಾಲ್ಯೂವನ್ನು ನಾವು ತಿಳ್ಕೊಳ್ಳೋದಿಲ್ಲ. ನೋಡಿ, ಯೇಸು ಸ್ವಾಮಿ ರಕ್ತವನ್ನು ಸುರಿಸಿದಂತ ಉದ್ದೇಶ ಏನು? ನಾವು ಪಾಪದ ಪೇತ್ರನ ಹೇಳ್ತಾನಲ್ಲ, ಇಲ್ಲಿ ಹೇಳ್ತಾನೆ 2ನೇ ಅಧ್ಯಾಯ 22ನೇ ವಚನವ ನೋಡ್ರಿ, ಓದಿ. ನಾವು ಪಾಪದ ಪಾಲಿಗೆ ಸತ್ತು 22-24. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ನೋಡ್ರಿ, ಇಲ್ಲಿ ಏನ್ ಬರ್ತದಂದ್ರೆ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವುದಕ್ಕಾಗಿ ಉದ್ದೇಶ ಏನು? ಯೇಸು ಸ್ವಾಮಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟ ಉದ್ದೇಶ ಏನು? ಇನ್ನು ಪಾಪಿ 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 ಅಂತ ಹೇಳಿ ಕುತ್ಕೊಳ್ಳುವಂತ ಉದ್ದೇಶದಲ್ಲಿ ಆತನು ಪ್ರಾಣ ಕೊಟ್ಟಿದ್ದಾನ? ಪಾಪದ ಪಾಲಿಗೆ ಸಾಯಬೇಕಂತೆ. ಹಲ್ಲೆಲೂಯಾ. ನೀತಿವಂತರಾಗಿ ಜೀವಿಸಬೇಕಂತೆ. ಪಾಪಿ ಪಾಪಿ ಅಂತ ಹೇಳಿಕೊಂಡು ದೇವರ ಸನ್ನಿಧಾನಕ್ಕೆ ಬರೋದಕ್ಕಾಗಿ ಆತನು ರಕ್ತವನ್ನು ಸುರಿಸುವುದಲ್ಲ. ಅಥವಾ ಹಿಂದಿನ ಕಾಲದಿಂದ ನಾವು ಕೇಳಿಕೊಂಡು ಬಂದಿದ್ದೇವೆ, ಅದು ದೀನತೆ ಎಂಬುದಾಗಿ. ಅದು ಅಲ್ಲ ದೀನತೆ. ಇದು ಸ್ಪಿರಿಚುವಲ್ ಟ್ರೂತ್ ನಮ್ಮಲ್ಲಿ ಖಂಡಿತವಾಗಿ ಇರಬೇಕು. ನಾನು ಇದನ್ನು ಮಾತಾಡುವಾಗ ಇದಕ್ಕೆ ಅರ್ಧ ಆಗಿದೆ. ಇದು ಪೂರ್ಣವಾಗಿ ಮಾತಾಡುವಾಗ ನಿಮಗೆ ಆನ್ಸರ್ ಇದೆ ಪ್ರಿಯರೇ. ಹಲ್ಲೆಲೂಯಾ. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸಕ್ಕಾಗಿ ಆತನ ಏನ್ ಮಾಡಿದನಂತೆ, ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದ ಮೇಲೆ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು ಎಂಬುದಾಗಿ ಬರುತ್ತೆ. ಹಲ್ಲೆಲೂಯಾ. ಅಥವಾ ರಕ್ತವನ್ನು ಸುರಿಸಿದನು ಎಂಬಂತ ಅರ್ಥವನ್ನು ನಾವು ನೋಡ್ತೇವೆ. ಯೇಸುವಿನ ರಕ್ತ ಸುರಿಸಲ್ಪಟ್ಟದ್ದು ಉದ್ದೇಶ ಯಾವುದು ಗೊತ್ತಂತ? ಹಲ್ಲೆಲೂಯಾ. ನಾವು ಪಾಪದ ಪಾಲಿಗೆ ಸಾಯಬೇಕು, ನೀತಿವಂತರಾಗಿ ಜೀವಿಸಬೇಕೆಂಬುದಾಗಿ. ಹಲ್ಲೆಲೂಯಾ. ಈಗ ನಂಬಿದವರು ಯಾರು? ನೀತಿವಂತರೆಂಬುದಾಗಿ ನಿರ್ಣಯಿಸಲ್ಪಟ್ಟವರು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. ಹಲ್ಲೆಲೂಯಾ. ಅವರೊಂದಿಗೆ ದೇವರ ವಾಕ್ಯ ಇನ್ನು ಅನೇಕ ಕಡೆಗಳಲ್ಲಿ ನೋಡುವಾಗ ಅವರೊಂದಿಗೆ ದೇವರು ಇದ್ದಾನೆ ಎಂಬುದಾಗಿ ಹೇಳ್ತಾರೆ. ಹಲ್ಲೆಲೂಯಾ. ಹಾಗಾದ್ರೆ ನಮ್ಮ ಜೀವಿತದಲ್ಲಿ ಶರೀರದಲ್ಲಿ ತಪ್ಪಾಗುವುದಿಲ್ವಾ? ಶರೀರದಲ್ಲಿ ಆದ ತಪ್ಪು ಕೂಡ ಅವಿದ್ಯತ್ವ, ಅದು ಪಾಪವೇ. ಆದ್ರೆ ಒಂದು ತಿಳ್ಕೊಳ್ಳಿ, ಒಬ್ಬ ಪ್ರಸಂಗಿ ಬಂದು ದೇವರ ಸೇವೆಯನ್ನು ಮಾಡಲಿಕ್ಕೆ ನಿಲ್ಲುವಾಗ, ಹಲ್ಲೆಲೂಯಾ, ನಾನು ಪಾಪಿ 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 ಅಂತ ಹೇಳಿದ್ರೆ ಏನು ಅರ್ಥ ಬಂತು? ಅದಕ್ಕೆ ಕ್ರಿಸ್ತನ ರಕ್ತಕ್ಕೆ ವ್ಯಾಲ್ಯೂ ಏನು ಬಂತು? ನಮ್ಮನ್ನು ನೀತಿವಂತರನ್ನಾಗಿ ಮಾಡೋದಕ್ಕಾಗಿ ರಕ್ತ ಸುರಿಸಿದ್ದಾನೆ. ಇನ್ನು ನೀನು ಪಾಪಿ ಅಂದ್ರೆ ಆ ಸ್ಥಳದಲ್ಲಿ ನಿಲ್ಲುವುದಕ್ಕೆ ಯೋಗ್ಯನಲ್ಲ. ಹಾಗಾದ್ರೆ ತಪ್ಪಾಗುದಿಲ್ವಾ? ತಪ್ಪಾಗ್ತದೆ. ತಪ್ಪಾದ್ರೆ ಏನ್ ಮಾಡಬೇಕು? ನಾವು ವೈಯಕ್ತಿಕವಾಗಿ ದೇವರ ಸನ್ನಿಧಾನದಲ್ಲಿ ಹೋಗಿ ಎಮ್ಮೆಡೆಯನ್ನು ಒಪ್ಪಿಕೊಂಡು ಅರಿಕೆ ಮಾಡಿಕೊಂಡು ಬಿಟ್ಟು ಹಲ್ಲೆಲೂಯಾ ಬರ್ತಾ ಇರಬೇಕು. ಆ ದೇವರು ಯೇಸು ಕ್ರಿಸ್ತನ ಮೂಲಕ ನಮಗೆ ಕೊಟ್ಟಂತ ನೀತಿಯಲ್ಲಿ ಯಾವಾಗಲೂ ಪ್ರಜ್ವಲಿಸ್ತಾ ಇರಬೇಕು. ಪ್ರಾರ್ಥನೆಗೆ ಬರುವಾಗ ಕೂಡ ಅನಿತ್ಯಲ್ಲಿ ಬರೋದಲ್ಲ, ಅಥವಾ ಆ ಗಿಲ್ಟ್ ಕಾನ್ಶಿಯಸ್ ಅಲ್ಲಿ ಬರೋದಲ್ಲ. ದೇವರು ನನ್ನ ಪ್ರಾರ್ಥನೆ ಕೇಳ್ತಾನ ಗಿಲ್ಟ್ ಕಾನ್ಶಿಯಸ್ ಅಲ್ಲಿ ಕೂಡ ಬರುವುದಲ್ಲ. ಆ ಒಂದು ದೃಢತೆಯೊಂದಿಗೆ ನಾವು ಬರಬೇಕು. ಹಲ್ಲೆಲೂಯಾ. ಸ್ತೋತ್ರದೊಂದಿಗೆ ಬರಬೇಕು. ದೇವರು ತೋರಿಸಿದ ಪ್ರೀತಿ ಮತ್ತು ಯೇಸು ಕ್ರಿಸ್ತನ ಮೂಲಕ ನಮಗೆ ಕೊಟ್ಟಂತ ಕೃಪೆಯ ಕುರಿತಾಗಿ ನಾವು ಸ್ತೋತ್ರವನ್ನು ಸಲ್ಲಿಸಿ ಬರಬೇಕು. ನಾನು ಎನಿಸ್ತೇನೆ ನಿಮಗೆ ಅರ್ಥ ಆಯ್ತು ಎಂಬುದಾಗಿ. ಹಲ್ಲೆಲೂಯಾ. ಯಾವತ್ತಿಗೂ ಈ ಗಿಲ್ಟ್ ಕಾನ್ಶಿಯಸ್ ಇಂದ ನಾವು ಹೊರಗೆ ಬರುವುದಿಲ್ವೋ, ಹಲ್ಲೆಲೂಯಾ, ನಮ್ಮ ಮನಸ್ಸಾಕ್ಷಿ ನಾನು ದೇವರ ಮಗು, ಹೌದು ದೇವರು ನನ್ನಲ್ಲಿ ಇದ್ದಾನೆ ಎಂಬುದಾಗಿ ಆ ಒಂದು ಮನಸ್ಸಾಕ್ಷಿ ನಮಗೆ ಪ್ರಕಟಿಸುವುದಿಲ್ಲ, ಅಲ್ಲಿನ ಹೊರಗೆ ದೇವರ ಮಹಿಮೆಯನ್ನು ನಾವು ಕಾಣಲಿಕ್ಕೆ ಆಗುವುದಿಲ್ಲ. ನಾವು ವೇದಿಕೆಗೆ ಬಂದು, ಯಜ್ಞ ವೇದಿಕೆ ಬಂದು ಅಥವಾ ಪ್ರಾರ್ಥನಾ ವೇದಿಕೆ ಬಂದು, ಯಜ್ಞ ವೇದಿಕೆಯಲ್ಲಿ ಈ ದಿನಗಳ ನಾವು ಪ್ರಾರ್ಥನೆ ಎಂಬಂತ ವೇದಿಕೆ ಬರ್ತೇವೆ ಪ್ರಾರ್ಥನೆ ಅರ್ಪಿಸಲಿಕ್ಕೆ. ಅಲ್ಲಿ ಬಂದು ಕುಂಟಾದ ಕುರುಡಾದದನ್ನ ತಂದು ಅರ್ಪಿಸಲಿಕ್ಕೆ ಆಗುವುದಿಲ್ಲ. ಸ್ವಾಮಿ ನಾನು ಸರಿ ಇಲ್ಲದ್ರೆ ಫಸ್ಟ್ ಸರಿ ಮಾಡಿಕೊಂಡು ಬರಬೇಕು ದೇವರ ಸನ್ನಿಧಾನಕ್ಕೆ. ಹಾಲೆಲೂಯಾ. ಇದರಲ್ಲಿ ನಾನು ಹೇಳುವಂತ ಮಾತು ಏನಂದ್ರೆ, ಇವತ್ತು ನಮ್ಮನ್ನ ದೇವರು ನೀತಿವಂತನೆಂಬುದಾಗಿ ನಿರ್ಣಯಿಸಿದ್ದು. ಹೇಗೆ ನಿರ್ಣಯಿಸಿದ್ದು? ಆತನ ಪ್ರೀತಿಯಿಂದ, ಯೇಸುವಿನ ತನ್ನ ಮಗನಾದ ಯೇಸುವಿನ ಯಜ್ಞದಿಂದ
ಇವತ್ತು ನಾವು ನಂಬಬೇಕು, ಒಪ್ಪಬೇಕು, ಹಾಲೆಲೂಯ, ಬಿಲೀವ್ ಮಾಡಬೇಕು. ಥ್ರೂ ಜೀಸಸ್ ಕ್ರೈಸ್ಟ್ ದೇವರು ನನ್ನ ದೇವರಾಗಿದ್ದಾನೆ. ಈಗ ಯುಗದ ಸಮಾಪ್ತಿಯಲ್ಲಿ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇದ್ದೇನೆ, ಭಯಪಡಬೇಡ್ರಿ ಎಂಬುದಾಗಿ ಹೇಳಿದ್ದಾನೆ. ನಾನು ಭಯಪಡುತ್ತಿಲ್ಲ. ಹಾಲೆಲೂಯ. ಬದಲಾಗಿ ಏನ್ ಮಾಡ್ತೇನೆ, ಆತನ ಕಾರ್ಯ ನನ್ನ ಜೀವಿತದಲ್ಲಿ ನಡೆಯುವುದಕ್ಕಾಗಿ ಹಾಲೆಲೂಯ ನಾನು ಆತನಲ್ಲಿ ಕಾದು ನಿಂತುಕೊಳ್ತೇನೆ. ನಾನು ನನ್ನ ಆಲೋಚನೆ ಪ್ರಕಾರ ಹೋಗುವುದಿಲ್ಲ. ಮೋಸೆ ಆಗಲಿ ಅಲ್ಲಿ ಜನರಾಗಲಿ ಅವರ ಆಲೋಚನೆ ಪ್ರಕಾರ ಏನು ವೇ ಓಪನ್ ಮಾಡಿಕೊಂಡು ಹೋಗ್ಲಿಲ್ಲ. ಅವರು ಅಲ್ಲಿ ರಿಯಲ್ ಆಗಿ ಪ್ಯೂರ್ ಆಗಿ ಏನಾಗುತ್ತಿಲ್ಲ, 100ಕ್ಕೆ 100 ಪಾಲು ಮಿರಾಕಲ್ ನಡೆದದ್ದೇ ಅಲ್ಲಿ. ಹಾಲೆಲೂಯ. ಅರ್ಥ ಆಗ್ತದೆ ನಿಮಗೆ? 100ಕ್ಕೆ 100% ಅದ್ಭುತವೇ ನಡೆದದ್ದಲ್ಲಿ. ಆ ದಿನಗಳಲ್ಲಿ ನಡೆದಂತ ಅದ್ಭುತ ಈ ದಿನಗಳಲ್ಲಿ ನಡೀಲಿಕ್ಕೆ ಸಾಧ್ಯವಿಲ್ವಾ? ದೇವರು ಬದಲಾಗಿದ್ದಾನ? ದೇವರು ಬದಲಾಗಲಿಲ್ಲ, ಮನುಷ್ಯರು ಬದಲಾದ ಅಲ್ವಾ? ದೇವರು ಬದಲಾಗಲಿಲ್ಲ, ಮನುಷ್ಯರು ಬದಲಾದರು. ಮನುಷ್ಯರು ಬದಲಾದಂತ ಮನುಷ್ಯನು ಈಗ ಏನಾಗ್ಬೇಕಂತ, ದೇವರು ಒಪ್ಪುವ ಮನುಷ್ಯನಾಗಬೇಕಾಗಿದೆ. ಹಾಲೆಲೂಯ, ಹಾಲೆಲೂಯ. ಅದಕ್ಕೆ ಒಂದು ತಿಳ್ಕೊಳ್ಳಿ, ಯಾವಾಗ ನಾವು ಯೇಸುವನ್ನು ಅಂಗೀಕಾರ ಮಾಡಿದೆವು, ನಾವು ದೇವರ ಮಕ್ಕಳಾಗಿದ್ದೇವೆ. ಆತನ ಸಾನ್ನಿಧ್ಯ ನಮ್ಮೊಂದಿಗಿದೆ. ಈ ಕಾನ್ಶಿಯಸ್ ಅಲ್ಲಿ ಯಾವಾಗಲೂ ನಡೀಬೇಕು. ಹಾಲೆಲೂಯ, ಹಾಲೆಲೂಯ. ನಾನೊಂದು ವಿಷಯ ಹೇಳ್ತೇನೆ, ನಾನು ಬಿಡುಗಡೆ ಹೊಂದಿದವನು, ನಾನು ದೇವರ ಮಗನು ಎಂಬಂತ ಕಾನ್ಶಿಯಸ್ ಅಲ್ಲಿ ಯಾರು ಇರ್ತಾರೋ ಮತ್ತು ಆ ಕನ್ಫೆಷನ್ ಅಲ್ಲಿ ಯಾವಾಗಲೂ ಇರಬೇಕು. ಅಂತವ್ರು ಸಿನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವನಿಗೆ ಸಿನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹೇಗೆ ಹೇಳ್ತೇನೆ ಅಂದ್ರೆ, ದೇವರು ಮನುಷ್ಯನನ್ನು ಉಂಟು ಮಾಡುವಾಗ ಒಂದು ಈ ನಿಯಮದಲ್ಲಿ ಉಂಟು ಮಾಡಿದ್ದಾನೆ. ಯಾವ ನಿಯಮದಲ್ಲಿ ಅಂದ್ರೆ, ಒಬ್ಬ ಮನುಷ್ಯನು ತನ್ನ ಮೈಂಡಲ್ಲಿ ಏನು ಆಲೋಚಿಸಿ ಏನು ಮಾತಾಡ್ತಾ ಇರ್ತಾನೋ ಅಥವಾ ಏನು ಆಲೋಚಿಸ್ತಾ ಇರ್ತಾನೋ, ಏನು ಹೇಳ್ತಾ ಇರ್ತಾನೋ ಅದೇ ಆಗ್ತಾನೆ. ಇದು ದೇವರು ಮಾನವರನ್ನು ಉಂಟು ಮಾಡುವಾಗ ಏನ್ ಮಾಡಿದ್ದಾರೆ, ಆ ರೀತಿಯಾಗಿ ಉಂಟು ಮಾಡಿದ್ದಾರೆ ಅಲ್ವಾ? ನಿಮ್ಗೆ ಅರ್ಥ ಆಗ್ತದ? ಅದಕ್ಕೆ ಕೆಲವು ನಾನು ಎಕ್ಸಾಂಪಲ್ ಕೊಡ್ತೇನೆ. ಮನುಷ್ಯನು ತಾನು ಏನು ಎನಿಸ್ತಾನೋ, ತಾನು ಏನು ಮಾತಾಡ್ತಾನೋ ಅದೇ ಆಗ್ತಾನೆ ಎಂಬುದಕ್ಕೆ ನಾನೊಂದು ಕೆಲವು ಎಕ್ಸಾಂಪಲ್ ಕೊಡ್ತೇನೆ. ಈಗ ಒಬ್ಬ ಪೊಲೀಸ್ ಆಫೀಸರ್ ಪೊಲೀಸ್ ಹುದ್ದೆಗೆ ಜಾಯಿನ್ ಆಗ್ತಾನೆ ಅಂತ ತಿಳ್ಕೊಳ್ಳಿ. ಜಾಯಿನ್ ಆಗೋದಕ್ಕಿಂತ ಮುಂಚೆ ಅವನು ಹೇಗಿರ್ತಾನೆ, ಅವನ ಚಲನ ವಲನ, ಅವನ ಮಾತು ಎಲ್ಲ ಹೇಗಿರ್ತದೆ? ಸಾಧಾರಣವಾಗಿರ್ತದೆ. ಈಗ ಆ ಒಂದು ಪೊಲೀಸ್ ಹುದ್ದೆಗೆ ಜಾಯಿನ್ ಆಗ್ಲಿಕ್ಕೆ ಏನ್ ತರಬೇತಿ ಬೇಕು, ತರಬೇತಿ ಎಲ್ಲ ಹೊಂದಿದೆ. ತರಬೇತಿ ಹೊಂದುದಂದ್ರೆ ಏನು? ಮತ್ತು ಮಾನಸಿಕವಾಗಿಯೂ ದೈಹಿಕವಾಗಿಯೂ ತರಬೇತಿ ಉಂಟು ಅವರಿಗೆ, ಇಲ್ವಾ? ಇದೆ. ಟೀಚಿಂಗ್ ಕೂಡ ಇದೆ ಮತ್ತು ಫಿಸಿಕಲ್ ಫಿಟ್ನೆಸ್ ಕೂಡ, ವ್ಯಾಯಾಮಗಳನ್ನು ಕೂಡ ಎಲ್ಲ ಮಾಡಿಸ್ತಾರೆ, ಓದಿಸ್ತಾರೆ, ಎಲ್ಲ ಇದೆ. ಪೊಲೀಸ್ ಅವರಿಗೆ ಇದೆ, ಮಿಲಿಟರಿ ಅವರಿಗೆ ಕೂಡ ಇದೆ. ಇದು ಕೂಡ ಇದೆ, ಖಾಲಿದಲ್ಲ. ಮಿಲಿಟರಿ ಅವರಲ್ಲಿ ಕೂಡ ಒಂದು ವಿಧದ ಮಿಲಿಟರಿ ವಿಭಾಗದವರು ಇರ್ತಾರೆ. 1ನೇ ಹಂತದ ಮಿಲಿಟರಿ ವಿಭಾಗದವರು ಇರ್ತಾರೆ. ಅವರು ಕೊಡುವಂತ ಶಿಕ್ಷೆ ಬಹಳ ಒಂದು ಸಾಧಾರಣವಾದ ಶಿಕ್ಷೆ ಇರ್ತದೆ. ಅಷ್ಟೇ ರೇಂಜ್ ಅಲ್ಲಿ ಅವರ ಮೈಂಡ್ ಅನ್ನ ಟ್ರೀಟ್ ಮಾಡಿರ್ತಾರೆ. ಇನ್ನೊಂದು ಭಾಗದೆಲ್ಲ ಇರ್ತದೆ. ಒಂದರ ನಂತರ ಒಂದು ಆಗದಿದ್ರೆ ಇನ್ನೊಂದನ್ನ ಕಳಿಸ್ತಾರೆ, ಇನ್ನೊಂದು ಆಗದಿದ್ರೆ ಇನ್ನೊಂದನ್ನ ಕಳಿಸ್ತಾರೆ. ಅದು ತೀವ್ರತೆ ಹೆಚ್ಚುತ್ತಾ ಹೋಗ್ತದೆ. ಅಷ್ಟು ತೀವ್ರತೆಯಲ್ಲಿ ಅವರು ಮೂವ್ ಆಗ್ಬೇಕಾದ್ರೆ ಅವರ ಮೈಂಡ್ ಪ್ರಿಪೇರ್ ಆಗಿರ್ಬೇಕು. ಒಂದು ಕಡೆ ಬಾಡಿ ಕೂಡ ಪ್ರಿಪೇರ್ ಆಗಿರ್ಬೇಕು, ಇನ್ನೊಂದು ಕಡೆ ಮೈಂಡ್. ಸರಿ, ಮಿಲಿಟರಿ ವಿಚಾರ ಇರಲಿ, ಪೊಲೀಸ್ ವಿಚಾರದಲ್ಲಿ ಹೇಳ್ತಾನೆ. ಸರಿ, ಅವ ತರಬೇತಿ ಹೊಂದ್ತಾನೆ, ದೈಹಿಕವಾಗಿಯೂ ಮಾನಸಿಕವಾಗಿಯೂ ತರಬೇತಿ ಹೊಂದಿದ ನಂತರ ಈಗ ಏನ್ ಮಾಡ್ತಾನೆ ಗೊತ್ತಾ? ತನ್ನ ಸ್ಥಾನದಲ್ಲಿ ಬಂದು ಕೂತ್ಕೊಳ್ತಾನೆ. ತನ್ನ ಸ್ಥಾನದಲ್ಲಿ ಬಂದು ಕೂತ್ಕೊಂಡಾಗ ಏನಾಗ್ತಾ ಇದೆ ಗೊತ್ತುಂಟಾ? ನೀವು ಮುಂಚೆ ಅವನ ನೋಡಿದ್ದೀರಿ, ನಿಮ್ಮ ಮನೆ ಪಕ್ಕದವನೇ. ಈಗ ಅವನ ಆಫೀಸ್ಗೆ ಹೋಗಿ ನೋಡಿ ಅಂತೆ, ಅವನ ಮಾತಿನ ಶೈಲಿ, ನಂತರ ಅವನ ಶೈಲಿ ನೋಡ್ರಿ. ಯಾಕಂದ್ರೆ ಅವನಿಗೆ ಅವನು ಯಾವ ಒಂದು ಹುದ್ದೆಗೆ ಜಾಯಿನ್ ಆಗಿದ್ದಾನೋ ಅಥವಾ ಹೌದು ಯಾವ ಒಂದು ಹುದ್ದೆಗೆ ಜಾಯಿನ್ ಆಗಿದ್ದಾನೋ ಅದರ ಜವಾಬ್ದಾರಿ ಏನು, ಅದರ ಸ್ಥಾನ ಏನು, ಅದರ ಮಾನ ಏನು, ಅದರ ಅಥಾರಿಟಿ ಏನು, ಅಧಿಕಾರ ಏನು ಎಂಬುದಾಗಿ ಅವನಿಗೆ ಟೀಚ್ ಮಾಡಲ್ಪಟ್ಟಿದೆ. ಅದನ್ನು ತಗೊಂಡಿದ್ದಾನೆ. ಓ ಹೌದಲ್ಲ, ಈಗ ಅವನು ಮನವರಿಕೆಗೆ ಬಂದಿದ್ದಾನೆ. ಓ, ನಾನು ಮುಂಚೆ ಸಾಧಾರಣನಾಗಿದ್ದೆ, ಈಗ ನಾನು ಒಂದು ಭಾರತ ಸರ್ಕಾರದ ಪೊಲೀಸ್ ಹುದ್ದೆಯಲ್ಲಿ ಇರುವುದರಿಂದ ನಾನು ಇದಾಗಿದ್ದೇನೆ. ಅವನು ನಂತರ ನೋಡಿ ಸಾಯುವವರೆಗೆ ಅದೇ ರೀತಿ ನಡ್ಕೊಳ್ತಾನೆ. ಮತ್ತೆ ಮುಂಚಿನಾಗಿ ಆಗ್ಲಿಕ್ಕೆ ಭಾರಿ ಕಷ್ಟ ಉಂಟು, ಅದೇ ರೀತಿ ನಡ್ಕೊಳ್ತಾನೆ.
ಒಂದು ಪೊಲೀಸ್. ಎರಡನೇದಾಗಿ ನಾನು ಯಾವಾಗಲೂ ಹೇಳುವಂತ ಮೊದಲು ಟೆರರಿಸ್ಟ್ಗಳನ್ನು ನೋಡಿ. ಒಬ್ಬ ಹುಟ್ಟಿ ಬರುವಾಗ ಭಯೋತ್ಪಾದಕನಾಗಿ ಹುಟ್ಟಿ ಬರ್ತಾನ, ಒಬ್ಬ ಹುಟ್ಟಿ ಬರುವಾಗ ಭಯೋತ್ಪಾದಕನಾಗಿ ಹುಟ್ಟಿ ಬರ್ತಾನ. ಮತ್ತೆ ಯಮನಸ್ಥ ಪ್ರಾಣಗಳನ್ನು ತೆಗೆದುಕೊಂಡು ಹೋಗಿ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಟ್ರೈನ್ ಮಾಡ್ತಾರೆ ಅವರನ್ನು ಕೂಡ. ಅವರಿಗೆ ಕಲಿಸಿಕೊಡುವಂತ ವಿಚಾರ ಬಹಳ ಕಠಿಣ ವಿಚಾರ. ಆದ್ರಿಂದ ಆ ಯೌವನ ಪ್ರಾಯದ ಮಕ್ಕಳು ತಮ್ಮ ಕೆಲಸಕ್ಕಾಗಿ ಹೊರಡುವಾಗ ದಯೆ ದಾಕ್ಷಿಣ್ಯ ಇಲ್ಲದವರಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಸಣ್ಣ ಮಕ್ಕಳು, ದೊಡ್ಡ ಮಕ್ಕಳು, ಪ್ರಾಯಸ್ಥರು, ಮುದಿಪ್ರಾಯದವರು ಎಂಬುದಾಗಿ ನೋಡುವುದಿಲ್ಲ. ಕಾರಣ ಏನು ಗೊತ್ತುಂಟ? ಕಾರಣ ಏನು? ಅವರಿಗೆ ಮೈಂಡ್ ಟ್ರೀಟ್ ಆಗಿದೆ. ನೋಡಿ, ದೇವರು ಮೈಂಡಲ್ಲಿ ಒಂದು ಶಕ್ತಿಯನ್ನು ಇಟ್ಟಿದ್ದಾನೆ. ಮನುಷ್ಯರು ಯಾವಾಗಲೂ ಏನು ಆಲೋಚಿಸ್ತಾನೋ, ಏನು ಮಾತಾಡ್ತಾನೋ ಅದೇ ಆಗ್ತಾನೆ. ಹೌದಾ? ದೇವರ ವಾಕ್ಯವು ಬರೆಯಲ್ಪಟ್ಟಿದೆ. ಅದನ್ನು ಒಂದು ತಿಳ್ಕೊಳ್ಳಿ. ಯೇಸುವನ್ನು ಅಂಗೀಕಾರ ಮಾಡಿದ ಮಕ್ಕಳಿಗೆ ಒಂದು ಗೊತ್ತಿರ್ಬೇಕು. ಏನು ಗೊತ್ತಿರ್ಬೇಕಂದ್ರೆ, ನಾನು ದೇವರ ಮಗು, ನಾನು ದೇವರ ಮಗು. ನಿಮ್ಮದು ವಾಕ್ಯದಲ್ಲಿ ತೋರಿಸ್ತೇನೆ. ಈ ವಾಕ್ಯವನ್ನು ನಾವು ಯಾವಾಗಲೂ ಮಾಡಬೇಕು, ಕನ್ಫೆಸ್ ಮಾಡಬೇಕು. ನಮ್ಮ ಮೈಂಡಲ್ಲಿ ಇರಬೇಕು. ಫಸ್ಟ್ ಮೈಂಡಲ್ಲಿ ಅದು ರಿವೀಲ್ ಆಗಬೇಕು. ನಂತರ ಅದು ಯಾವಾಗ ಕನ್ಫೆಸ್ ಮಾಡಬೇಕು. ಯಾವುದು ಗೊತ್ತುಂಟ? 1 ಯೋಹಾನ 5ನೇ ಅಧ್ಯಾಯ, 1 ಯೋಹಾನ 5ನೇ ಅಧ್ಯಾಯ, ಅದರಲ್ಲಿ ನಮ್ಗೆ ಗೊತ್ತಿದ್ದ ವಾಕ್ಯ 18-19ನೇ ವಚನ. ದೇವರಿಂದ ಹುಟ್ಟಿರುವವನು ಏನಲ್ಲಂತೆ? ಪಾಪ ಮಾಡುವವನಲ್ಲಂತೆ. ಅವ ಅದನ್ನು ನಮ್ಗೆ ಗೊತ್ತಿರ್ಬೇಕು. ನಾನು ಪಾಪ ಮಾಡುವವನಲ್ಲ, ಅಥವಾ ಪಾಪ ಮಾಡುವುದಕ್ಕಾಗಿ ಕರೆಯಲ್ಪಟ್ಟಿಲ್ಲ, ಅಥವಾ ಕೃಪೆಯು ಹೆಚ್ಚಿನಿಂದಾಗಿ ನಾನು ಇನ್ನೂ ಪಾಪದಲ್ಲಿ ಇರುವುದಕ್ಕೆ ಕರೆಯಲ್ಪಟ್ಟಿಲ್ಲ. ನಾನು ಪಾಪ ಮಾಡುವವನಲ್ಲ. ಆಮೇಲೆ ದೇವರಿಂದ ಹುಟ್ಟಿರುವವನು ಪಾಪ ಮಾಡುವವನಲ್ಲವೆಂಬುದು ನಮಗೆ ಗೊತ್ತದೆ. ದೇವರಿಂದ ಹುಟ್ಟಿದಾತನು ಅವನನ್ನು ಕಾಪಾಡುವನು, ಹುಡುಕನು ಅವನನ್ನು ಹಿಡಿಯುವುದಿಲ್ಲ. ಪಾಪ ಮಾಡುವವನಲ್ಲ ಎಂಬುದಾಗಿ ನಮಗೆ ಗೊತ್ತದೆ. ದೇವರಿಂದ ಹುಟ್ಟಿದಾತನಂದ್ರೆ ಕ್ರಿಸ್ತನು ಏನ್ ಮಾಡ್ತಾನಂತೆ? ಅವನನ್ನು ಕಾಪಾಡುವನಂತೆ. ಅವನನ್ನು ಕಾಪಾಡುವನೆಂಬುದಾಗಿ ಬರೆದಿದೆ. ಅವನನ್ನು ಕಾಪಾಡುವನೆಂಬುದಾಗಿ ಬರೆದಿದೆ. ಹಲ್ಲೆಲೂಯಾ. ಕೆಡುಕನು ಅವನನ್ನು ಹಿಡಿಯುವುದಿಲ್ಲ. ಅಂಥವನನ್ನು, ಯಾರಿಗೆ ಇದು ಗೊತ್ತಿರ್ತದೆ, ಕೆಡುಕನ್ನು ಹಿಡಿಯಲಿಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ಈ ಸ್ಪಿರಿಚುವಲ್ ಟ್ರುತ್, ಯೇಸು ಕ್ರಿಸ್ತನನ್ನು ನಂಬಿದ್ರಿಂದ ನಾನು ಏನಾಗಿದ್ದೇನೆ ಅನ್ನುವಂಥ ಒಂದು ಸ್ಪಿರಿಚುವಲ್ ಟ್ರುತ್ ಒಬ್ಬ ವ್ಯಕ್ತಿಗೆ ಗೊತ್ತಾದಾಗ ಏನಾಗ್ತಾರೆ ಗೊತ್ತುಂಟ? ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನು ಅದನ್ನೇ ಮಾತಾಡ್ತಾ ಇರ್ತಾನೆ. ನಾನು ಪಾಪ ಮಾಡುವವನಲ್ಲ, ನಾನು ಪಾಪ ಮಾಡುವವನಲ್ಲ, ನಾನು ಪಾಪ ಮಾಡುವವನಲ್ಲ. ಗೊತ್ತಾಗಿ ಮಾತಾಡುವಾಗ ಯೇಸು ಕ್ರಿಸ್ತನ ಸಹಾಯ ಹಲ್ಲೆಲೂಯಾ ಅವರಿಗೆ ಯಾವಾಗಲೂ ಇರ್ತದೆ. ಒಂದು ತಿಳ್ಕೊಳ್ಳಿ, ಪರಲೋಕ ದೇವರಿಗಾಗಿ ಒಂದು ಪರಿಶುದ್ಧತೆಯಲ್ಲಿ ಜೀವಿಸುವುದಕ್ಕೆ ಯಾರಿಗೆ ಮನಸ್ಸುಂಟು, ಅವನು ಇವತ್ತು ನಾನು ಕ್ರಿಸ್ತನ ಮೂಲಕ ಏನಾಗಿದ್ದೀನಿ ಎಂಬುದಾಗಿ ತಿಳಿದು, ನನ್ನ ಸ್ಥಾನ ಮಾನ ಅಧಿಕಾರ ತಿಳಿದು ಅದನ್ನೇ ಮಾತಾಡ್ತಿರುವಾಗ ಅದೇ ಅವನಾಗ್ತಾನೆ. ಹಲ್ಲೆಲೂಯಾ. ಅದರ ಬದಲಾಗಿ ಈಗ ನಾನು ನಿಮಗೆ ಹೇಳ್ತೇನೆ, ಅವರು ನಿಮ್ಮಲ್ಲಿ ತಪ್ಪುಂಟು, ನಿಮ್ಮಲ್ಲಿ ತಪ್ಪುಂಟು, ನೀನು ಹೀಗೆ ತಪ್ಪಿಸ್ತಾ, ನೀನು ಹೀಗೆ ತಪ್ಪಿಸ್ತಾ, ನೋಡುವ ಯಾರ ಹತ್ರ ಸರಿ ಮಾಡ್ಕೊಳ್ಳಿಕ್ಕಾಗ್ತದೆ? ನಾನು ಸಮಸ್ಯೆಯನ್ನೇ ಪಾಯಿಂಟ್ ಔಟ್ ಮಾಡ್ತೇನೆ, ಸೊಲ್ಯೂಷನ್ ಕೊಡುವುದಿಲ್ಲ ನಾನು. ಅರ್ಥ ಆಗ್ತುಂಟು ನಿಮಗೆ? ಸಮಸ್ಯೆಯನ್ನೇ ತೋರಿಸಿಕೊಡ್ತಾ ಇದೆ. ನಿಮ್ಮ ಲೈಕ್ ಧರ್ಮಶಾಸ್ತ್ರ ಸಮಸ್ಯೆಯನ್ನು ತೋರಿಸಿಕೊಡ್ತಾ ಇತ್ತು, ಅದಕ್ಕೆ ದಂಡನೆಯನ್ನು ತೋರಿಸಿಕೊಡ್ತಾ ಇತ್ತು, ಹೊರತು ಅದರಿಂದ ಹೊರಗೆ ಬರುವಂತ ಸೊಲ್ಯೂಷನ್ ಏನಿರಲಿಲ್ಲ. ಅರ್ಥ ಆಗ್ತುಂಟು ನಿಮ್ಗೆ ನಾನೇನು ಹೇಳ್ತಾ ಇದ್ದೇನೆ? ಲಾ ಸಮಸ್ಯೆಯನ್ನು ತೋರಿಸ್ತಾ ಇತ್ತು, ದಂಡನೆಯನ್ನು ತೋರಿಸ್ತಾ ಇತ್ತು. ಈ ದಿನಗಳಲ್ಲಿ ಹಲ್ಲೆಲೂಯಾ, ಈ ದಿನಗಳಲ್ಲಿ ಸಾರಲ್ಪಡುವಂತ ವಾರ್ತೆ ಸುವಾರ್ತೆ, ಹಲ್ಲೆಲೂಯಾ, ಅದು ಸಮಸ್ಯೆಯನ್ನೂ ತೋರಿಸಿದ್ರು ಕೂಡ ಸೊಲ್ಯೂಷನ್ ಅನ್ನು ತೋರಿಸ್ತವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವರು ದೇವರ ಮಕ್ಕಳು ಇವತ್ತು ಏನಾಗಿದ್ದಾರೆ ಗೊತ್ತುಂಟ? ಪಾಪ ಅವರು ರಿಸೀವ್ ಮಾಡಿದ್ದಾರೆ, ಯೇಸುವನ್ನು ರಿಸೀವ್ ಮಾಡಿದ್ದಾರೆ, ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದ್ದಾರೆ. ನಮ್ಮ ಸಬ್ಜೆಕ್ಟ್ ಡೈವರ್ಟ್ ಆಗ್ತದೆ. ಓಕೆ, ರಿಸೀವ್ ಮಾಡಿದ್ದಾರೆ, ಆದ್ರೆ ಇನ್ನೂ ಕೂಡ ಭಯದಲ್ಲಿದ್ದಾರೆ. ಅವರ ಥಾಟ್ ಏನಂದ್ರೆ, ನಾನು ಪರಿಪೂರ್ಣನಲ್ಲ, ಓ ನಾನು ಇನ್ನೂ ದೇವರ ಮಗನಾಗಬೇಕು. ನೀನು ಎಷ್ಟು ಅಂಗೀಕಾರ ಮಾಡಿದ್ದೀಯಾ? ಹೌದು. ಆ ನೀತಿವಂತನಲ್ಲ, ನಾನು ಪಾಪಿ, ಇದೇ ಥಾಟಲ್ಲಿದ್ದಾರೆ. ಹಿಂದಣ ಪಾಪಗಳು ಶ್ರಮಿಸಲ್ಪಟ್ಟಿದೆ ಎಂಬಂತ ಒಂದು ಪ್ರಕಟನ ಜ್ಞಾನ ಅವರಿಗೆ ಇಲ್ಲ. ಅಂಥವರು ಕ್ರಿಸ್ತನಿಗಾಗಿ, ದೇವರಿಗಾಗಿ ಸಿದ್ಧಿಗೆ ಬರಲಿಕ್ಕೆ ಆಗೋದಿಲ್ಲ.
ಅದರ ಬದಲಾಗಿ ನನ್ನ ಬಲದಿಂದಲ್ಲ, ನನ್ನ ಪರಾಕ್ರಮದಿಂದಲ್ಲ, ಯೆಹೋವನ ಆತ್ಮದಿಂದಲೇ ದೇವರು ಇದನ್ನು ಮಾಡಿದ್ದಾನೆಂಬಂತ ಸತ್ಯವನ್ನ, ಯೇಸು ಕ್ರಿಸ್ತನ ಮೂಲಕ ಅದನ್ನು ಮಾಡಿದ್ದಾನೆಂಬಂತ ಸತ್ಯವನ್ನು ನಾವು ಸ್ವೀಕರಿಸಬೇಕು. ಇಂಥ ಹಾಗೆ ನಂಬಬೇಕು. ಇದೇ ದೀನತೆ. ಹಲ್ಲೆಲೂಯ, ಹಲ್ಲೆಲೂಯ. ನಂಬಿ ಆ ಅರಿವಿಗೆ ಬರಬೇಕು. ಮುಂಚೆ ನಾನು ಲೋಕದವ, ಮುಂಚೆ ನಾನು ಪೊಲೀಸ್ ಅಲ್ಲ, ಈಗ ನಾನು ಪೊಲೀಸ್. ಮುಂಚೆ ನಾನು ಲೋಕದವ, ದೇವರ ಮಗನಲ್ಲ, ಈಗ ನಾನು ದೇವರ ಮಗ. ನಾನು ಪಾಪ ಮಾಡುವವನಲ್ಲ, ನಾನು ಪಾಪ ಮಾಡುವವನಲ್ಲ, ನಾನು ನೀತಿಯ ಕಾರ್ಯಗಳನ್ನು ನಡೆಸುವ. ನೋಡ್ರಿ, ಅದೇ ಆಲೋಚನೆ ಮಾಡಲಿ, ಅದೇ ಮಾತಾಡ್ತಾ ಇರಲಿ, ಅದೇ ಅವನು ಆಗ್ತಾನೆ. ಹಲ್ಲೆಲೂಯ. ಅಂತವನು ದೇವರ ಪ್ರೀತಿಯ ಆಳಕ್ಕೆ 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 ಹೋಗ್ತಾನೆ, ಆತ್ಮನಿಂದ ನಡೆಸಲ್ಪಡ್ತಾನೆ. ಶರೀರ ಭಾವವನ್ನು ಎಂದಿಗೂ ಅವನು ಅನುಸರಿಸೋದಿಲ್ಲ. ಹಲ್ಲೆಲೂಯ. ಯಾರು ಪರಿಶುದ್ಧಾತ್ಮನಿಂದ ನಡೆಸಲ್ಪಡ್ತಾರೋ ಅವರು ಎಷ್ಟು ಮಾತ್ರಕ್ಕೂ ಶರೀರ ಭಾವವನ್ನು ಏನ್ ಮಾಡೋದಿಲ್ಲ, ಅನುಸರಿಸುವುದಿಲ್ಲ. ಹಲ್ಲೆಲೂಯ. ಆತ್ಮನಿಂದ ನಡೆಸಲ್ಪಡ್ಬೇಕಾದ್ರೆ ಈ ಸ್ಪಿರಿಚುವಲ್ ಟ್ರುತ್ ಅವರಿಗೆ ಗೊತ್ತಾದಾಗ ಅವರಿಗೂ ನೆನಪಿರ್ತಾರೆ, ಓ ಹೇಗಿತ್ತಂತ ನನ್ನನ್ನು ದೇವರು ತನ್ನ ಮಗನಾಗಿ ಸ್ವೀಕರಿಸಲ್ಲ. ದೇವರೇ ನಿನ್ನ ಚಿತ್ತವನ್ನು ನನ್ನ ಮೂಲಕ ನೆರವೇರಿಸಿಕೊ. ಹಲ್ಲೆಲೂಯ. ನಾನು ಅನೇಕ ಕಡೆ ಸೇವೆಗೆ ಹೋಗಿದ್ದಾಗ ಎಷ್ಟೋ ಕುಗ್ಗುವಿಕೆಯಲ್ಲಿದ್ದಂಥ ಜನರು ಅವರ ಸಂಗಡ ನಾನು ಮಾತಾಡಿದೆ. ಒಂದು ಕುಟುಂಬ ಇತ್ತು, ಬಹಳ ಕುಗ್ಗಿಸಲ್ಪಟ್ಟಿತ್ತು. ಬಹಳ ಅಂದ್ರೆ ಬಹಳ ಎಲ್ಲಿವರೆಗೆ ಅಂದ್ರೆ, ಒಬ್ಬ ವ್ಯಕ್ತಿ ಅಂದ್ರೆ ದೇವರ ಸೇವೆಯಲ್ಲಿರುವವರಂತೆ ಅವರ ಟೀಚಿಂಗ್ ನ ಮೂಲಕ ಕುಗ್ಗಿಸಲ್ಪಟ್ಟಿದ್ದಾರೆ, ಫಿಯರ್ಗೆ ಒಳಗಾಗಿದ್ದಾರೆ. ಹೋಗುವಾಗ ಬರುವಾಗ ಫಿಯರ್, ಓ ನಾನು ಸರಿ ಇಲ್ಲಲ್ಲ, ಇಲ್ಲಿ ಹೋಗುವಾಗ ಆ ಕಟ್ಟೆದ್ದು ದುರಾತ್ಮ ನನಗೆ ಅಟ್ಯಾಕ್ ಆಗ್ತದೆ ಎಂದು ನಾನು ಸರಿ ಇಲ್ಲಲ್ಲ, ನಾನು ಸರಿ ಆಗ್ಬೇಕಲ್ವ. ಅವರ ಮನೆಗೆ ಹೋದ್ರೆ ಅಲ್ಲಿದ್ದು ನನಗೆ ಇಂಪಾಕ್ಟ್ ಆಗ್ತದೆ ಅಂದ್ರೆ ಆ ರೀತಿ ಟೀಚಿಂಗ್ಗಳು ಹೋಗ್ತಾ ಉಂಟು. ನೀನ್ ಸ್ಟ್ರಾಂಗ್ ಇಲ್ಲ, ನೀನ್ ಕರೆಕ್ಟ್ ಆಗ್ಬೇಕು, ನೀನ್ ಸ್ಟ್ರಾಂಗ್ ಇಲ್ಲ, ನೀನ್ ಕರೆಕ್ಟ್ ಆಗ್ಬೇಕು, ನೀನು ಇದನ್ನು ಸರಿ ಪಡ್ಕೊಳ್ಬೇಕು. ಇಲ್ಲದಿದ್ರೆ ನೀನು ಅಲ್ಲಿ ಹೋದ್ರೆ ಹಾಗೆ ಆಗ್ತದೆ, ಇಲ್ಲಿ ಹೋದ್ರೆ ಹೀಗೆ ಆಗ್ತದೆ. ಅಯ್ಯೋ, ಎಲ್ಲ ಗಿಲ್ಟ್ ಕಾನ್ಶಿಯಸ್ ಅದೇ 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 ಆಗಿ ಎಲ್ಲಿವರೆಗೆ ಅಂದ್ರೆ ಆ ಮನೆಯಲ್ಲಿ ಒಬ್ಬರು ಎಲ್ಲಿವರೆಗೆ ಬರಲ್ಲ, ದಿನಕ್ಕೆ ಕ್ಷೀಣ ಆಗಲಿಕ್ಕೆ ಸ್ಟಾರ್ಟ್ ಆದ್ರು. ಅವರ ಮುಖ ಎಲ್ಲ ಒಣಗಿ ಹೋಯ್ತು, ಕಣ್ಣುಗಳು ಮಾತ್ರ ಕಾಣ್ತಾ ಉಂಟು. ಫಿಯರ್ ಇಂದ ಕಣ್ಣುಗಳು ಮಾತ್ರ ಕಾಣ್ತದೆ. ಆಕೆ ಅವರಿಗೆ ಒಂದು ಸಿಕ್ನೆಸ್ ಪ್ರಾರಂಭವಾಯಿತು. ಏನ್ ಸಿಕ್ನೆಸ್ ಪ್ರಾರಂಭ ಆಯ್ತು ಗೊತ್ತುಂಟ? ಇದ್ದ ಹಾಗೆ ತಲೆ ಚಕ್ಕರ ಬಂದು ಡಮ್ಮ ಬಿದ್ದು ಬಿಡುವಂಥದ್ದು ಜಾಸ್ತಿ ಆಯ್ತು. ಹೃದಯದ ಬಡಿತ ಜಾಸ್ತಿ ಆಗೋದು. ಸಣ್ಣ ಮಗುವಿನ ಕುರಿತಾದಂತ ರಾಂಗ್ ಪ್ರಾಪಸಿಗಳು, ಬೇಡವಾದಂತ ಸಂಗತಿಗಳು. ಮಗು ಅದೇ ಪ್ರಕಾರ ಆಗ್ತಾ ಉಂಟು. ಮಗು ಯಾವಾಗಲೂ ಬೀಳುವುದು, ರಕ್ತ ಬರುವುದು, ಅದಾಗುವುದು, ಇದಾಗುವುದು. ಒಂದು ಸಾರಿ ಅಲ್ಲಿ ಕರೆಯಲ್ಪಟ್ಟಾಗ, ನಾನು ಹೋದಾಗ ದೇವರಾತ್ಮನ ಮೂಲಕವಾಗಿ ಅವರನ್ನು ಬಲಪಡಿಸಿದ್ದೇನೆ. ಆ ಒಂದು ಪರಿಪೂರ್ಣತೆಗೆ ಬರಲಿಕ್ಕೆ ನನ್ನಿಂದ ನಿಮ್ಮಿಂದ ಸಾಧ್ಯವಿಲ್ಲ. ಅದಕ್ಕಾಗಿ ದೇವರು ತನ್ನ ಮಗನನ್ನ ಕಳಿಸಿಕೊಟ್ಟಿದ್ದಾನೆ. ಆತನು ಏನ್ ಮಾಡಿದ್ದಾನೆ? ಅದನ್ನು ನಂಬಿರಿ, ಜೀವಿಸಿರಿ. ನಂಬಿರಿ, ಜೀವಿಸಿರಿ. ಹಲ್ಲೆಲೂಯ. ನಂಬುವುದು ಅವಶ್ಯಕ, ಜೀವಿಸುವುದು ಅವಶ್ಯಕ. ಹಲ್ಲೆಲೂಯ. ಆತನನ್ನು ನಂಬಿ ಜೀವಿಸಬೇಕಾಗಿ ಮಗನನ್ನು ಕಳಿಸ್ಕೊಟ್ಟಿದ್ದಾನೆ. ನೀವು ನಂಬ್ತೀರಾ ಎಂಬ ಮಿರಾಕಲ್ ಆಯ್ತು ನೋಡಿ. ಮಗುವಿನ ಜೀವಿತದಲ್ಲಿ ಏನು ಅವಘಡ ಆಗ್ತದೆ, ಸ್ಟಾಪ್ ಆಯ್ತು. ಸಹೋದರಿ 1 ವಾರದಲ್ಲಿ ಆಕೆಯ ಹೆಲ್ತ್ ಸುಧಾರಿಸಲ್ಪಟ್ಟಿತ್ತು. ಮನೆಯಲ್ಲಿದ್ದಂಥ ಕಳವಳಗಳು ಹೊರಟು ಹೋಯಿತು. ಒಂದು ರೀತಿಯ ಡಾರ್ಕ್ನೆಸ್ಗಳು ಹೊರಟು ಹೋಯಿತು. ಫಿಯರ್ ಟೀಚಿಂಗ್ಗಳು, ಭಯ ಒಂದೇ ಭಾಗದಂತ ಟೀಚಿಂಗ್ಗಳು. ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಮೇಲಕ್ಕೆ ಬರಲಿಕ್ಕೆ, ದೇವರ ಮಕ್ಕಳಾಗ್ಲಿಕ್ಕೆ, ದೇವರ ಪ್ರಸನ್ನತೆಯಲ್ಲಿ ನಿಲ್ಲಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಯಾವ ವ್ಯಕ್ತಿಯ ಪ್ರಯತ್ನ ಕೂಡ ಸಿದ್ಧಿಗೆ ತರೋದಿಲ್ಲ. ಹಲ್ಲೆಲೂಯ. ಯೇಸುವಿನ ರಕ್ತ ಮಾತ್ರ ನಮ್ಮನ್ನು ಸಿದ್ಧಿಗೆ ತಂದದ್ದು. ಇವತ್ತು ಆತನು ಏನ್ ಮಾಡಿದ್ದಾನೆ ಅದನ್ನು ನಂಬೋಣ. ಎರಡನೇದಾಗಿ, ಅಂದು ಇಸ್ರಾಯೇಲ್ಯರಿಗೆ ಈ ಪರಿಸ್ಥಿತಿ ಬಂದದ್ದು ಹೇಗೆ ಗೊತ್ತುಂಟ? ದೇವರ ಮಹಿಮೆ ಕಂಡು ಬರೋದಕ್ಕಾಗಿ. ಇಂದು ಕೂಡ ಹೇಳಲಿಕ್ಕಾಗೋದಿಲ್ಲ. ಪರಿಸ್ಥಿತಿಗಳು ಬರ್ಬೋದು, ಮುಚ್ಚಲ್ಪಟ್ಟ ಪರಿಸ್ಥಿತಿಗಳು ಬರ್ಬೋದು. ಪ್ರಿಯರೇ, ದೇವರ ಮಕ್ಕಳೇ, ಮುಚ್ಚಲ್ಪಟ್ಟ ಪರಿಸ್ಥಿತಿ ಬರ್ಬೋದು. ಆಗ ಭಯಪಡಬೇಡ್ರಿ. ಎಲ್ಲವನ್ನು ಒಂದೇ ರೀಸನ್ ಅಂತ ಹೇಳಲಿಕ್ಕಾಗೋದಿಲ್ಲ. ಎಲ್ಲ ದೇವರ ಮಹಿಮೆಗೆ ಅಂತಾನೆ ಹೇಳಲಿಕ್ಕಾಗೋದಿಲ್ಲ. ಏನೋ ರೀಸನ್ ಇಂದೆಲ್ಲ ಬರ್ಬೋದು. ಏನಿದ್ರು ಕೂಡ ನಮ್ಮನ್ನು ದೇವರಲ್ಲಿ ಪರೀಕ್ಷೆ ಮಾಡಿಕೊಂಡು, ಹಲ್ಲೆಲೂಯ, ನಾವು ಧೈರ್ಯದಿಂದ ಇರೋದು ನಮ್ಮ ಆದ್ಯ ಕರ್ತವ್ಯ. ಹಲ್ಲೆಲೂಯ. ಮುಚ್ಚಲ್ಪಟ್ಟಂತ
ಸಮಸ್ಯೆಗಳಿದ್ರೂ ಕೂಡ ಒಂದು ತಿಳ್ಕೊಳ್ಳಿ, ನನ್ನೊಂದಿಗೆ ದೇವರಿದ್ದಾನೆ ಎಂಬಂತ ಆ ಒಂದು ದೃಢತೆ ನಮ್ಮಲ್ಲಿದ್ರೆ, ನನ್ನ ದೇವರು ಅಂದು ಇಸ್ರಾಯೇಲರಿಗೆ ಮಾರ್ಗ ತೆಗೆದುಕೊಟ್ಟಂತ ದೇವರು ನನ್ನ ಜೀವಿತಕ್ಕೂ ಮಾರ್ಗ ತೆಗೆದುಕೊಡ್ತಾನೆ, ನನ್ನನ್ನು ಕೂಡ ನಡೆಸ್ತಾನೆ ಎಂಬಂತ ವಿಶ್ವಾಸದಲ್ಲಿ ನಾವು ಮುಂದುವರಿಯುವಾಗ, ವಿಶ್ವಾಸದೊಂದಿಗೆ ಮೋಶೆ ಮೊರೆ ಇಟ್ಟ ಹಾಗೆ ನಾವು ಕೂಡ ಪ್ರಾರ್ಥನೆ ಮಾಡ್ತಾ ಹೋಗುವಾಗ, ಹಲ್ಲೆಲೂಯಾ, ಮಿರಾಕಲ್ ಆಗ್ತದೆ, ವೇಗಳು ಓಪನ್ ಆಗ್ತದೆ. ಬಿಟ್ಟು ಕೊಡೋದು ಬೇಡ. ನೋಡಿ, ದೇವರು ತನ್ನ ಮಗನನ್ನು ಕಳಿಸಿದ್ದು ನಮ್ಮನ್ನ ತಳ್ಳಿ ಬಿಡುವುದಕ್ಕಾಗಿ ಅಲ್ಲ, ನಮ್ಮ ಮೇಲೆ ಪ್ರೀತಿ ಆತನಿಗೆ ನಾವು ಬೇಕು. ಒಬ್ಬರು ಕೂಡ ದೂರವಾಗಿರಬಾರ್ದು, ಯಾರು ಕೂಡ ದೂರವಾಗಿರಬಾರ್ದು, ಆತನ ಹತ್ತಿರನೇ ಇರಬೇಕು, ಆತನ ಸನ್ನಿಧಿಯಲ್ಲೇ ಇರಬೇಕೆಂಬುದಾಗಿ. ನಿಮಗೊಂದು ಎಕ್ಸಾಂಪಲ್ ಹೇಳ್ತೇನೆ. ತಂದೆ ತಾಯಿ ನೀವು ಇಲ್ಲಿದ್ದೀರಾ, ನಿಮಗೆ ದೇವರು ಮಕ್ಕಳನ್ನು ಕೊಟ್ಟಿದ್ದಾರೆ. ಮಕ್ಕಳು ನಿಮ್ಮ ಒಟ್ಟಿಗೆ ಇದ್ದು ಒಂದು ಸಡನ್ ಎಲ್ಲಿಯಾದರೂ ದೂರ ಹೋಗ್ತಾರೆ ಅಂತ ತಿಳ್ಕೊಳ್ಳಿ, ಹೇಗಾಗ್ತದೆ ನಿಮಗೆ? ರಾತ್ರಿ ಹಗಲು ನಡೀತದ, ಒಂಥರ ಆಗ್ತದೆ. ಆಚೆ ಹೋಗುವಾಗ ಮಗಳು ಓಡಾಡ್ತಾ ಇದ್ದಂತ ಅನುಭವಗಳು ಖುಷಿ ಆಗ್ತಾ ಇತ್ತು. ಕೆಲವು ಸರಿ ಮಕ್ಕಳು ಪೋಖ್ರಿ ಮಾಡ್ತಾರೆ, ಎಲ್ಲ ಸರಿ, ತಂಟೆ ಮಾಡ್ತಾರೆ, ಎಲ್ಲ ಸರಿ, ಆಗ ನಮ್ಗೆ ಸಿಟ್ಟು ಬರೋದುಂಟು. ಅದೇ ಮಕ್ಕಳು ಇಲ್ಲದಿದ್ರೆ, ಮನೆಯಲ್ಲಿ ಇಲ್ಲದಿದ್ರೆ, ಅವರ ಓಡಾಟ ಇಲ್ಲದಿದ್ರೆ ಎಷ್ಟು ಇದಾಗ್ತದಲ್ಲ, ಫೀಲಿಂಗ್ ಆಗ್ತದೆ ಅಲ್ವಾ? ತಾಯಿ ಅಂದಿನ ಹತ್ರ ಕೇಳಿದ್ರೆ ಗೊತ್ತಾಗ್ತದೆ, ಫೀಲ್ ಆಗ್ತದೆ. ಆಫ್ಟರ್ ಆಲ್ ಮನುಷ್ಯರಿಗೆ ಹಾಗಾಗುತ್ತದೆ, ದೇವರಿಗೆ ಇನ್ನೆಷ್ಟು ಆಗ್ಬೇಕಲ್ಲ. ಯಾಕಂದ್ರೆ ನಾವು ಆತನ ಸೃಷ್ಟಿ, ಆತನೇ ನಮ್ಮನ್ನು ಉಂಟು ಮಾಡೋದು. ನೀನು ಆತನೊಂದಿಗೆ ಇಲ್ಲದಿದ್ರೆ ಆತನಿಗೆ ಬಹಳ ದುಃಖ ಆಗ್ತದೆ. ಅದಕ್ಕೆ ತನ್ನ ಮಗನನ್ನು ಕಳಿಸಿಕೊಟ್ಟ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಇನ್ನೂ ಕೂಡ ಯಾವುದೋ ಟೀಚಿಂಗ್ಗಳಲ್ಲಿ ಅಥವಾ ಯಾವುದೋ ಕಾನ್ಷಿಯಸ್ ಅದು ದೂರ ಇರುವುದಕ್ಕಾಗಲ್ಲ ಮಗನನ್ನು ಕಳಿಸಿಕೊಟ್ಟದ್ದು. ಆತನ ರಕ್ತದ ಮೂಲಕ ನೀನು ಯಾವಾಗಲೂ ಸಮೀಪದವನಾಗಿರ್ಬೇಕೆಂಬುದಾಗಿ. ಹಲ್ಲೆಲೂಯಾ. ಒಂದು ವಾಕ್ಯ ಹೇಳಿ ನಾನು ಮುಗಿಸ್ತೇನೆ. ಒಂದು ವೇಳೆ ನಮ್ಮ ಜೀವಿತದಲ್ಲಿ ಏನಾದರೂ ಹೋರಾಟಗಳು ಬರ್ಬೋದು, ಶೋಧನೆಗಳು ಬರ್ಬೋದು, ಏರುಪೇರುಗಳು ಬರ್ಬೋದು. ಅಂತ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು? ಕ್ರಿಸ್ತನನ್ನು ಆಲೋಚನೆ ಮಾಡಬೇಕು. ನಾನು ಮೊನ್ನೆ ಸಂಡೇ ಅದನ್ನು ಲಾಸ್ಟಿಗೆ ಹೇಳಿದೆಲ್ಲ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 16ನೇ ವಚನ, ಅಲ್ಲಿ ಕ್ರಿಸ್ತನು ಕೂಡ ನಮಗೋಸ್ಕರ ಮನುಷ್ಯಾವತಾರಿಯಾಗಿ ಈ ಲೋಕಕ್ಕೆ ಬಂದು ಏನ್ ಮಾಡಿದನಂತೆ? ಆತನು ನಮ್ಮ ನಿರ್ಬಲಾವಸ್ಥೆಯ ನಿಮಿತ್ತವಾಗಿ ಅನುತಾಪ ಇಲ್ಲದವನಲ್ಲ ಅಂತೆ ಆತನು, ಅಲ್ವಾ? ಅದರ ಬದಲಾಗಿ ಏನು? 15ನೇ ಅಧ್ಯಾಯದಿಂದ ನಾವು ಓದ್ತೇವೆ. 14ನೇ ಅಧ್ಯಾಯದಿಂದ 14ನೇ ವಚನದಿಂದ ಓದ್ತೇನೆ. 14, 15, 16 ಎಲ್ಲರೂ ಈ ವರ್ಡ್ ಅನ್ನು ರಿಸೀವ್ ಮಾಡ್ರಿ. ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸು ಎಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿದ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ. ನಾವು ಒಂದು ನಂಬಿಕೆಯ ಪ್ರತಿಜ್ಞೆ ಮಾಡಿದ್ದೇವಲ್ವಾ, ಅದನ್ನು ಏನ್ ಮಾಡುವಾಗ ಆ ನಂಬಿಕೆಯನ್ನು, ಕ್ರಿಸ್ತ ನಂಬಿಕೆಯನ್ನು ಹಿಂತೆಗಿಬಾರ್ದಂತೆ. ಆ ಪ್ರತಿಜ್ಞೆ ಮಾಡಿಕೊಂಡಂತ ಪ್ರತಿಜ್ಞೆ, ಇನ್ನು ನಾನು ದೇವರಿಗಾಗಿ ಜೀವಿಸುವವ, ಹಲ್ಲೆಲೂಯಾ, ದೇವರಲ್ಲಿ ದೇವರಿಗಾಗಿ ಜೀವಿಸುವವ ಎಂಬಂತ ಪ್ರತಿಜ್ಞೆ ಬಿಡಬಾರ್ದು. ನಂತರ ಏನು ಹೇಳ್ತದೆ? ಬಿಡದೆ ಹಿಡಿಯೋಣ. ಯಾಕಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ನಮ್ಮ ನಿರ್ಬಲಾವಸ್ಥೆ ಕುರಿತು ಅನುತಾಪ ಇಲ್ಲದವನಲ್ಲಂತೆ. ಅದು ಮತ್ತೇನು ಬರ್ತಿದೆ ಅಲ್ಲಿ? ಓಕೆ, ಮುಂದೆ ಬರ್ತಿದೆ, ಆತನು ಸರ್ವ ವಿಷಯದಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದಿಂದ ಮುಂದೆ ಬರೋಣ. ಹಲ್ಲೆಲೂಯಾ. ಈ ಮಾತನ್ನು ಹೇಳ್ಕೊಂಡ್ರೆ, ಹಲ್ಲೆಲೂಯಾ, ಆತನು ನಮ್ಮ ನಿರ್ಬಲಾವಸ್ಥೆಯಲ್ಲಿ ಅನುತಾಪ ಇಲ್ಲದವನಲ್ಲ. ಯಾಕೆ? ನಮ್ಮ ಹಾಗೆ ಈ ಲೋಕದಲ್ಲಿ ಬಂದು ನಾವು ಎಷ್ಟು ಶೋಧನೆಗಳನ್ನು ಅನುಭವಿಸ್ತೇವೆ, ಅಷ್ಟು ಶೋಧನೆಗಳನ್ನು ಆತನ ಅನುಭವಿಸಿದ್ದಾನೆ. ಕಷ್ಟ ಅಂದ್ರೆ ಗೊತ್ತುಂಟು, ಸಂಕಟ ಅಂದ್ರೆ ಅಂತ ಗೊತ್ತುಂಟು, ಅದಕ್ಕೆ ಹಸಿವಂದ್ರೆ ಅಂತ ಗೊತ್ತುಂಟು, ಬಾಯಾರಿಕೆ ಅಂದ್ರೆ ಎಂತಂತ ಗೊತ್ತುಂಟು, ಆತನಿಗೆ ಗೊತ್ತುಂಟು. ಒಬ್ರು ಹೀಗೆ ಹೇಳ್ತಾ ಇದ್ರು, ಒಬ್ಬ ವ್ಯಕ್ತಿ ಏನ್ ಮಾಡ್ತಾ ಇದ್ದ, ಇರುವೆಗಳನ್ನ ಕಾಲಿನಿಂದ ಹೀಗೆ
ಹೀಗೆ ಮಾಡಿ ಅಂತ ಹೇಳ್ತಾರೆ, ಕೊಲ್ತಾ ಇದ್ದ. ಅದಕ್ಕೆ ಇನ್ನೊಬ್ಬ ವ್ಯಕ್ತಿ ಹೀಗೆ ಹೇಳ್ತಾರೆ, ಆ ಇರುವೆಯ ನೋವು ಎಷ್ಟಂತ ನಿನಗೆ ಗೊತ್ತಾಗ್ಬೇಕಾದ್ರೆ ನೀನು ಇರುವೆಯಾಗಿ ಹೋದರೆ ಮಾತ್ರ ಗೊತ್ತಾಗ್ತದೆ ಇರುವೆಯ ನೋವು. ಈಗ ನಿಮಗೆ ಗೊತ್ತಾಗುವುದಿಲ್ಲ. ಅದಕ್ಕೂ ಕೂಡ ಅದರದ್ದೇ ನೋವು ಬೇನೆಗಳೆಂಬಂಥದ್ದು ಇರುತ್ತದೆ. ನೀನು ಇರುವೆಯಾಗಿ ಹೋದ್ರೆ ಮಾತ್ರ ಗೊತ್ತಾಗ್ತದೆ ಎಂಬುದಾಗಿ. ಅದೇ ಪ್ರಕಾರ ಆತ್ಮಸ್ವರೂಪನಾದಂಥ ದೇವರು ಮನುಷ್ಯಾವತಾರಿಯಾಗಿ ಲೋಕಕ್ಕೆ ಬಂದದ್ರಿಂದ ಮತ್ತು ಮನುಷ್ಯನ ಕಷ್ಟ, ಸಂಕಟ, ಶೋಧನೆಗಳು, ಹೋರಾಟಗಳು ಏನೆಂಬುದಾಗಿ ಎಲ್ಲ ಗೊತ್ತುಂಟ ಆತನಿಗೆ. ನಮ್ಮ ಕುರಿತಾಗಿ ಅನುತಾಪ ಇಲ್ಲದವರಲ್ಲ, ಯಾರು ಹೇಳಲಿಕ್ಕೆ ಆಗುದಿಲ್ಲ. ಏನೇ ಹೇಳಲಿಕ್ಕೆ ಆಗುದಿಲ್ಲ ಗೊತ್ತುಂಟ? ದೇವರಿಗೆ ನಮ್ಮ ಕುರಿತಾಗಿ ಚಿಂತೆನೇ ಇಲ್ಲ, ಆತನಿಗೆ ಎಂತ ತಿಳಿಯುವುದಿಲ್ಲ ಅಂತ ಯಾರು ಕೂಡ ಹೇಳಲಿಕ್ಕೆ ಆಗುದಿಲ್ಲ ಅಲ್ವಾ? ಹಲಲುಯ. ಆದ್ರೆ ಆತನ ಪಾಪ ಮಾತ್ರ ಶೋಧನೆಗೆ ಗುರಿಯಾದಂತೆ ಪಾಪ ಮಾತ್ರ ಮಾಡಲಿಲ್ಲ ಅಂತ ಹೇಳ್ತದೆ. ಅಷ್ಟು ಮಾತ್ರವಲ್ಲ, ಈಗ ನಮ್ಮ ಆ ಒಂದು ಇಕ್ಕಟ್ಟಿನ ಸಂದರ್ಭದಲ್ಲಿ, ಶೋಧನೆಯ ಸಂದರ್ಭದಲ್ಲಿ, ಕಷ್ಟ ನಷ್ಟ ಹೋರಾಟಗಳ ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೇಕಂತೆ? ನಮಗೆ ದೇವರ ಕರುಣೆ ದೊರೆಯುವಂತೆ. ಓದಿಯಲ್ಲಿ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಧೈರ್ಯದಿಂದ ಕೃಪಾ ಆಸನದ ಮುಂದೆ ಬರೋಣ. ಕೃಪಾ ಆಸನದ ಮುಂದೆ ಬರೋಣ. ಕೃಪೆಯಿಂದ ತುಂಬಿದಂತ ಒಂದು ಆಸನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರುಣೆಯು ದೊರೆಯುವಂತೆ ಕೃಪಾ ಆಸನದ ಮುಂದೆ ಬರೋಣ. ಹಲ್ಲೆಲೂಯಾ. ಈ ಕರುಣೆ ದೊರೆಯುವಾಗ, ಈಗ ನಮ್ಮಲ್ಲಿ ಹೋರಾಟಗಳು, ಈ ಬಲಹೀನತೆಗಳಲ್ಲಿರುವಾಗ ನಾವು ದೇವರ ಬಳಿಗೆ ಬರುವಾಗ ಆತನ ಕರುಣೆ ನಮಗೆ ದೊರೆಯುತ್ತದೆ. ನಮ್ಮ ಪಾಪಗಳು ಏನಾಗ್ತದೆ, ದೇವರ ಮಕ್ಕಳಾದ ನಂತರ ಕೂಡ ನಮ್ಮಿಂದ ಆದ ತಪ್ಪಿಗಾಗಿ ನಾವು ಆತನ ಬಳಿಗೆ ಬರುವಾಗ ಕರುಣೆ ದೊರೆಯುತ್ತದೆ. ನಮ್ಮ ಪಾಪಗಳು ಕ್ಷಮಿಸಲ್ಪಡ್ತದೆ. ಮತ್ತು ಕೃಪಾಸನ ಸಹಾಯ ಒದಗುವಂತೆ ಕೃಪಾಸನದ ಮುಂದೆ ಬರೋಣ ಅಂತ ಹೇಳ್ತದಲ್ವಾ? ಕೃಪಾಸನದ ಮುಂದೆ ಬರುವಾಗ ಎಂತ ಸಹಾಯ ಒದಗ್ತಾರೆ ಗೊತ್ತುಂಟ? ಒಂದು ಸಂಗತಿಯನ್ನು ಬಿಡ್ಲಿಕ್ಕೆ ನನ್ನಿಂದ ಆಗ್ತಾ ಇಲ್ಲ, ಅದು ಯಾವಾಗಲೂ ಶೋಧನೆ 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 ಶೋಧನೆ. ಆದ್ರೆ ನಾನು ಯಾವಾಗಲೂ ದೇವರ ಕರುಣೆ ದೊರೆಯುವಂತೆಯೂ ಅಂದ್ರೆ ಪಾಪ ಕ್ಷಮಿಸಲ್ಪಡುವಂತೆಯೂ ಮುಂದೆ ನೀನು ಆ ಪಾಪ ಮಾಡದಂತೆಯೂ ನಮಗೆ ಹೆಲ್ಪ್ ಸಿಗುವಂತೆ ಗಾಡ್ಸ್ ಪ್ರೆಸೆನ್ಸ್ ನಾವು ಬರುವಾಗ, ಹಲ್ಲೆಲೂಯಾ, ಆ ಕೃಪಾ ಸಿಂಹಾಸನದ ಮುಂದೆ ಬರುವಾಗ ಆ ಕೃಪೆ ನಮಗೆ ಸಿಗ್ತದೆ. ಯಾವುದು ಕೃಪೆ ಸಿಗುದಂದ್ರೆ ಯಾವುದು ನಿಮಗೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ವೋ, ಹಲ್ಲೆಲೂಯಾ, ಅಥವಾ ಯಾವುದು ನಮಗೆ ಬಿಡ್ಲಿಕ್ಕೆ ಆಗ್ತಾ ಇರಲಿಲ್ವೋ ಅದು ಬಿಡುವಂತೆ ದೇವರ ಒಂದು ಪವಿತ್ರ ಬಲ ನಮಗೆ ಸಿಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದರಲ್ಲಿ ಒಟ್ಟಿಗಾಗಿ ನೋಡೋದಾದ್ರೆ ನಮ್ಮಿಂದ ನಾವು ನಮ್ಮನ್ನ ಸಿದ್ಧಿಗೆ ತೆಗೆದುಕೊಂಡು ಬರಲಿಕ್ಕೆ ಆಗುವುದೇ ಇಲ್ಲ. ದೇವರ ಬಳಿಗೆ ಬಂದು ಯುದ್ಧ ಸತ್ಯವನ್ನು ನಾವು ಒಪ್ಪಿಕೊಂಡು ರಿಸೀವ್ ಮಾಡಿ ಅವರ ಸಹಾಯವನ್ನೇ ಕೇಳುವಾಗ ಯಾವಾಗಲೂ ಪ್ರೆಸೆನ್ಸ್ ಆಫ್ ಗಾಡ್ ಅಲ್ಲೇ ಇರಬೇಕು. ಆಗ ಕರುಣೆ ಕೃಪೆ, ಕರುಣೆ ಕೃಪೆ, ಕರುಣೆ ಕೃಪೆ ಇದರ ಸಹಾಯ ನಮಗೆ ದೊರಕ್ತಾ ಹೋಗ್ತವೆ. ನಾವೇನಾಗ್ತೇವೆ? ಬೆಳೆಯುತ್ತಾ 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 ಹೋಗ್ತೇವೆ. ಹಲ್ಲೆಲೂಯಾ. ಅದು ಎಂಥದೇ ಪರಿಸ್ಥಿತಿಗಳಿರಲಿ, ಹಲ್ಲೆಲೂಯಾ, ಇಸ್ರೇಲರ ಹಾಗೆ ದೇವರು ನಮ್ಮ ಮೂಲಕ ಒಂದು ವೇಳೆ ಪ್ರಖ್ಯಾತಿ ಹೊಂದುವುದಕ್ಕೆ, ಅನ್ಯರ ಮಧ್ಯೆಯಲ್ಲಿ ನಮ್ಮ ಮೂಲಕ ಪ್ರಖ್ಯಾತಿ ಹೊಂದುವುದಕ್ಕೆ ದೇವರು ಇಷ್ಟಪಟ್ಟಿದ್ದಾನ. ಅದಕ್ಕೆ ಮುಚ್ಚಲ್ಪಟ್ಟ ಸ್ಥಿತಿಗಳು ಬರ್ತಾ ಉಂಟ. ಡೋಂಟ್ ವರಿ, ದೇವರೇ ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಕೂಡ ದೇವರು ಏನ್ ಮಾಡ್ತಾನೆ? ಏರ್ಪಡಿಸ್ತಾನೆ. ಅಥವಾ ಸೈತಾನನಿಂದ ಬರ್ತಾ ಉಂಟ, ಡೋಂಟ್ ವರಿ, ನಮ್ಮಲ್ಲಿರುವಂತಹ ಅಧಿಕಾರವನ್ನು ಉಪಯೋಗಿಸಿಕೊಳ್ಳುವ, ಹೋರಾಡುವ, ಅವನ ವಿರುದ್ಧವಾಗಿ ನಿಲ್ಲುವ, ಪ್ರಾರ್ಥನೆಯಿಂದ ಅಧಿಕಾರದಿಂದ ನಾವು ನಿಲ್ಲುವ, ಅದು ಮುರಿಯಲ್ಪಡ್ತದೆ. ವಾಕ್ಯದ ಬಲದಿಂದ ನಿಲ್ಲುವ, ಯೇಸುವಿನ ರಕ್ತದ ಬಲದಿಂದ ನಿಲ್ಲುವ, ಅದು ಮುರಿಯಲ್ಪಡ್ತದೆ. ಹಲ್ಲೆಲೂಯಾ. ಏನಿದ್ರು ಕೂಡ ದೇವರ ಪ್ರಸನ್ನತೆಯಲ್ಲಿ ಇರುವಂತ ಮನುಷ್ಯನು ಎಲ್ಲವನ್ನೂ ಜಯಿಸಿಕೊಂಡು ದೇವರಿಗೆ ಮಹಿಮೆ ತರಲಿಕ್ಕೆ ಸಾಧ್ಯ ಇದೆ. ಹೀಗಾಗುವಂತೆ ದೇವರು ಪ್ರತಿಯೊಬ್ಬರನ್ನು ಆಶ್ವಸಿಸಲಿ, ನಡೆಸಲಿ. ಗುಡ್ ನ್ಯೂಸ್ ಹೇಳಿದ್ರೆ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ. ಇವತ್ತು ಆತನ ನಂಬಿದ ನಾವು ಆತನ ಮಕ್ಕಳಾಗಿದ್ದೇವೆ. ಆತನು ನಮ್ಮೊಂದಿಗಿದ್ದಾನೆ. ನಾವು ಪ್ರಾರ್ಥಿಸುವಾಗ ಎಂತ ಇಕ್ಕಟ್ಟಿನ ಪರಿಸ್ಥಿತಿ ಆದರೂ ಕೂಡ ಅದು ಓಪನ್ ಆಗ್ತದೆ. ಎರಡನೇದಾಗಿ ನಮಗೆ ಮತ್ತು ಕೊನೆಯದಾಗಿ
ಅಸಾಧ್ಯವಾದಂಥ ಸ್ಥಿತಿಗತಿಗಳು, ಹಲ್ಲೆಲೂಯಾ, ದೇವರಿಗೆ ಎಲ್ಲವೂ ಸಾಧ್ಯ. ಈಗ ಇಸ್ರಾಯೇಲರಿಗೆ ಆ ನೀರನ್ನು ಇಬ್ಬಾಸ್ಕಿಸ್ಲಿಕ್ಕೆ ಇಸ್ರಾಯೇಲರ ಹತ್ರ ಸಾಧ್ಯ ಅಂತ, ಒಣ ನೆಲ ಮಾಡುವಂತೆ ಅವರ ಹತ್ರ ಸಾಧ್ಯ ಇತ್ತ? ಇಲ್ಲ. ಅಲ್ಲಿ ದೇವರು ಏನ್ ತೋರಿಸಿ ಗೊತ್ತುಂಟ? ತನ್ನ ಶಕ್ತತೆಯನ್ನು ತೋರಿಸ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಇನ್ನೊಂದು ವರ್ಡಲ್ಲಿ ಯಾವ ವರ್ಡಲ್ಲಿ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಅಂದ್ರೆ ಆತನಿಂದ ಆಗದಿರುವಂತ ಕಾರ್ಯ ಯಾವುದಿಲ್ಲ. ಪ್ರಕೃತಿಯಲ್ಲಿಯೋ, ಸೈತಾನನಲ್ಲಿಯೋ, ಜನರಲ್ಲಿಯೋ, ಅಥವಾ ಪ್ರಕೃತಿ ಅಡ್ಡಿ ತರುವಾಗ, ಸೈತಾನನು ಅಡ್ಡಿ ತರುವಾಗ, ಜನರು ಅಡ್ಡಿ ತರುವಾಗ, ಮನುಷ್ಯರಿಗೆ ಕೆಲವು ಸರಿ ಆ ಅಡ್ಡಿಗಳಿಂದ ಹೊರಗೆ ಬರಲಿಕ್ಕೆ ಆಗದೇ ಇರಬಹುದು. ನಮ್ಮ ದೇವರಿಗೆ ಎಲ್ಲವೂ ಸಾಧ್ಯ ಉಂಟು. ಹಲ್ಲೆಲೂಯಾ. ಅಲ್ಲಿ ಇಸ್ರಾಯೇಲರ ಮಧ್ಯದಲ್ಲಿಯೂ ಐಗುಪ್ತ್ಯರ ಮಧ್ಯದಲ್ಲೂ ದೇವರು ತೋರ್ಪಡಿಸಿಕೊಂಡಿದ್ದಾನೆ, ನಾನು ಶಕ್ತನಾದಂತ ದೇವರು ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ಅದೇ ದೇವರು ನನ್ನ ನಿಮ್ಮ ದೇವರು. ಆದ್ರಿಂದ ಕುಗ್ಗುದು ಬೇಡ, ಕೊರಗುದು ಬೇಡ. ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ, ರೋಮಾಪುರ 8:28 ಹೇಳ್ತದೆ, ದೇವರ ಸಂಕಲ್ಪದ ಮೇಲೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಏನಾಗ್ತದಂತೆ? ಅನುಕೂಲ ಆಗ್ತದೆ. ಹಲ್ಲೆಲೂಯಾ. ಭಯಪಡೋದು ಬೇಡ, ಕೊರಗೋದು ಬೇಡ. ಕಂಟಿನ್ಯೂ ಆಗಿ ದೇವರಿಗಾಗಿ, ದೇವರಲ್ಲಿ ನಾವು ಪ್ರಾರ್ಥಿಸುತ್ತಾ ಮುಂದುವರಿಯೋಣ. ದೇವರ ಮಹಿಮೆ ಪ್ರಖ್ಯಾತಿಗೆ ಬರ್ತದೆ. ಗಾಡ್ ಬ್ಲೆಸ್ ಯು ಆಲ್. ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಜೀಸಸ್. ನಮ್ಮನ್ನು ವೀಕ್ಷಿಸುವಂತ ಪ್ರಿಯ ದೇವರ ಜನರೇ, ಹಾಗಾಗಿ ನಿಮ್ಮ ಜೀವಿತದಲ್ಲಿ ನೀವು ಎಂಥ ಪರಿಸ್ಥಿತಿಗಳಲ್ಲಿ ಇದ್ದರೂ ಕೂಡ ದೇವರೇ ನಿಮಗೆ ಆಧಾರ. ಒಂದು ವೇಳೆ ನೀನು ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿದಂಥ ಮಗನಾಗಿರುವುದಾದರೆ, ಡೋಂಟ್ ವರಿ, ನೀನು ಆತನ ಮಗುವಾಗಿದ್ದೆ. ಒಂದು ವೇಳೆ ಯೇಸುವನ್ನು ಅಂಗೀಕಾರ ಮಾಡಿದ ಅನುಭವ ನಿನ್ನಲ್ಲಿ ಇಲ್ಲದಿರುವುದಾದರೆ, ನಿಮಗೊಂದು ಸದಾವಕಾಶ. ಯೇಸುವನ್ನು ಅಂಗೀಕಾರ ಮಾಡು. ನಾನು ಹೇಳಿದಾಗೆ ಹೇಳು, ಯೇಸುವೇ ನಿನ್ನ ತ್ಯಾಗ ಬಹಳ ವಿಶೇಷವಾಗಿದೆ. ದೇವರೇ, ನಿನ್ನ ಮಗನಾದ ಯೇಸುವನ್ನು ನನಗೋಸ್ಕರ ಕಳಿಸಿಕೊಟ್ಟು ನನ್ನ ಪಾಪದ ದಂಡನೆಯನ್ನು ನಿನ್ನ ಮಗನ ಮೇಲೆ ಹಾಕಿ ನನ್ನನ್ನು ಬಿಡುಗಡೆ ಮಾಡಿರುವುದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ. ಯೇಸುವೇ, ನನ್ನ ಬಿಡುಗಡೆಯ ದಂಡನೆಯನ್ನು ಅನುಭವಿಸಿದಾತನೇ, ಹೃದಯದಲ್ಲಿ ನಂಬುತ್ತೇನೆ. ದೇವರು ನಜರೇತಿನ ಯೇಸುವನ್ನು ಸಂತರೊಳಗಿಂದ ಎಬ್ಬಿಸಿದನೆಂಬುದಾಗಿ ಬಾಯಿಂದ ಅರಿಕೆ ಮಾಡುತ್ತೇನೆ. ಯೇಸುವೆ ನನ್ನ ದೇವರು, ಯೇಸುವೆ ನನ್ನ ಒಡೆಯನು, ಕರ್ತನು ಎಂಬುದಾಗಿ. ಬೇರೆ ನಿಜವಾಗಿ ಪ್ರಾರ್ಥನೆ ನೀವು ಮಾಡಿರುವುದಾದರೆ ನೀವು ದೇವರ ಮಗುವಾಗಿದ್ದೀರಿ. ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡೋಣ. ಪ್ರೀತಿಯ ದೇವರೇ, ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರ. ಈ ವಾಕ್ಯವು ಎಲ್ಲೆಲ್ಲ ಪ್ರಸರಿಸಲ್ಪಡ್ತಾ ಉಂಟು. ಅಲ್ಲಿ ಒಂದು ಕರ್ತನೆ ಆತ್ಮೀಕ ಉಜ್ಜೀವನ ಉಂಟಾಗಲಿ. ನಿನ್ನ ಸತ್ಯದ ಜ್ಞಾನದಲ್ಲಿ, ನಿನ್ನ ಬಲದಲ್ಲಿ, ನಿನ್ನ ಚಿತ್ತದಲ್ಲಿ ಜನರು ನಿಂತು ಅವರು ಕೂಡ ಆಶೀರ್ವಾದ ಹೊಂದಲಿ. ನಿನ್ನನ್ನು ಮಹಿಮೆಪಡಿಸಲಿ. ಎಲ್ಲರಿಗೂ ಆಶೀರ್ವಾದ ಉಂಟಾಗಲಿ. ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿದ್ದೇನೆ ತಂದೆ. ಆಮೆನ್, ಆಮೆನ್. Hallelujah. God bless you. God bless you all.